ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ಯುನಿಬಿಕ್ ಕುಕೀಸ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರನ್ನ ಕರೆಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ, ಏನೇನು ವಿಶೇಷ ಕಾರ್ಯಕ್ರಮ? ನಿನ್ನೆಯಿಂದ ದಸರಾ ಶುರು ಆಗಿದೆ. ಈ ದಸರಾ ಮಹೋತ್ಸವಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡಿಗೆಗಳನ್ನ ತೋರಿಸ್ತಾ ಇದೀವಿ. ದಸರಾ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿದೆ, ಆಯುಧ ಪೂಜೆ ಬರುತ್ತೆ, ವಿಜಯದಶಮಿ ಬರುತ್ತೆ, ಮನೇಲಿ ಸಾಕಷ್ಟು ಅಡಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಏನೇನು ಅಡಿಗೆ ಮಾಡ್ಕೋಬೇಕು ಅದನ್ನೆಲ್ಲ ನಾವು ತೋರಿಸ್ತೀವಿ. ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ತೀವಿ. ಅದನ್ನ ಬರ್ಕೊಳ್ಳಿ, ನೋಡ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರಕಾಶ್ ಅವರು. ಅವ್ರನ್ನ ಕರೆಸಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಪ್ರಕಾಶ್ ಅವರೇ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ದಸರಾ ಹಬ್ಬ ಶುರು ಆಗಿದೆ. ದಸರಾ ಹಬ್ಬಕ್ಕೆ ಸಾಕಷ್ಟು ಜನ ಕೇಳ್ತಾ ಇದಾರೆ. ಮುರಳಿ ಅವರೇ ಹೊಸ ಹೊಸ ಅಡಿಗೆಗಳನ್ನ ತೋರಿಸ್ಕೊಡಿ, ಮನೇಲೆ ಮಾಡ್ಕೊಳ್ಳುವಂತ ತೋರಿಸ್ಕೊಡಿ. ಆಯುಧ ಪೂಜೆ ಬರ್ತಾ ಇದೆ, ವಿಜಯದಶಮಿ ಬರ್ತಾ ಇದೆ ಅಂತ ಇದಾರೆ. ಓಕೆ, ಎಲ್ಲಾ ಹಬ್ಬಗಳು ಬರ್ತಾ ಇರುತ್ತೆ. ಹಬ್ಬಗಳು ಬಂದ ತಕ್ಷಣ ಹೊಸ ಹೊಸ ಅಡಿಗೆಗಳನ್ನ ತೋರಿಸೋ ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವ್ರು? ಇವತ್ತು ದಸರಾಕ್ಕೆಲ್ಲ ಬೇಕಾಗತ್ತೆ ಮಿಕ್ಸರ್ ಐಟಮ್ಸ್ ಎಲ್ಲ, ಚೌಚ ಎಲ್ಲ ಬೇಕಾಗತ್ತೆ. ಹೌದು. ಅದರ ಒಂದು ಹೊಸದಾಗಿ ಒಂದು ಬಾಂಬೆ ಮಿಕ್ಸರ್ ಮಾಡ್ತಾ ಇದೆ. ಅದೇ ಒಂಥರ ಕಾಲ್ ಗಟ್ಟಿ ಅರ್ಥನೇ. ಹೌದು ಸರ್. ಬಾಂಬೆ ಮಿಕ್ಸರ್, ಬಾಂಬೆ ಚೌಚ ಅಂತ ಕರಿತಿದ್ರು. ಅದು ಒಂಥರ ಇರುತ್ತೆ. ಅದು ಸ್ವೀಟ್ ಸ್ಟಾಲ್ ಅಲ್ಲಿ ಈಗ ಆಯುಧ ಪೂಜೆಗೆ ಜಾಸ್ತಿ ತುಂಬಾ ಸಖತ್ತಾಗಿರುತ್ತೆ. ಆದ್ರೆ ಮನೇಲಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಯಾರಿಗೂ ಗೊತ್ತಿರಲ್ಲ. ಎಲ್ಲ ಅಡಿಗೆ ಎಲ್ಲಿ ಸ್ವೀಟ್ ಸ್ಟಾಲ್ಗೆ ಹೋಗಿ ತರೋ ಅಂತದೇ ಅಭ್ಯಾಸ. ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಕಾಶ್ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಬಾಂಬೆ ಮಿಕ್ಸ್ಚರ್. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಾ? ಬಾಂಬೆ ಮಿಕ್ಸ್ಚರ್ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಮೈಸೂರು ಬೇಳೆ, ಕಡಲೆಕಾಯಿ ಬೀಜ, ಕಡಲೆ ಹಿಟ್ಟು, ಗೋಡಂಬಿ, ಗರಂ ಮಸಾಲ, ಅರಿಶಿನ, ಬ್ಲಾಕ್ ಸಾಲ್ಟ್, ಕರಿಬೇವು, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡುವ. ಏನ್ ಕೊಡಿ ನಿಮ್ಗೆ? ಎಣ್ಣೆ ಕೊಡಿ. ಎಣ್ಣೆನಾ? ಹೌದು. ಓಕೆ, ಬಾಡ್ಲೆ ಇಟ್ಕೊಂಡಾಗಿದೆ. ಎಣ್ಣೆ ಕರಿಯಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾದಿದೆ, ಕಾಯ್ತಾ ಇದೆ, ಬಿಸಿ ಆಗ್ತಾ ಇದೆ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀರಾ? ಏನಕ್ಕೆ? ಅರ್ಶಿನ ಪುಡಿ ಹಾಕಿ ಸರ್. ಅರ್ಶಿನ ಪುಡಿ ಅಂದ್ರೆ ನಾವು ಹಾಕ್ತೀವಿ, ಅದು ನಮ್ಗೆ ಬಹಳ ಇಷ್ಟವಾಗಿರೋದು. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್, ಕಡಲೆ ಹಿಟ್ಟು ಹಾಕ್ತೀನಿ. ಓಕೆ, ಮಾಡ್ಕೋಣ. ಸಣ್ಣ ಮಿಕ್ಸರ್ ಮಾಡ್ಕೋಬೇಕು. ಓಕೆ, ಕಡಲೆ ಹಿಟ್ಟು. ಓಕೆ, ಜೊತೆಯಲ್ಲಿ ಉಪ್ಪು ಹಾಕ್ತೀನಿ ಒಂಚೂರು. ಸಾಕು. ಇವಾಗ ಹಿಟ್ಟು ಕಲ್ಸ್ಕೋಬೇಕು. ಕಲ್ಸ್ಕೊಳ್ಳಿ. ಅಂತೂ ಬಾಂಬೆ ಮಿಕ್ಸರ್ ಎಲ್ಲ ನಮ್ಗೆ ಆಯುಧ ಪೂಜೆ ಸಮಯದಲ್ಲೇ ಸಿಕ್ಕದು ತಿನ್ನಕ್ಕೆ. ಚಿಕ್ಕ ಪ್ಯಾಕೆಟ್ ಎಲ್ಲ ಹಾಕಿರ್ತಾರೆ, ಸರಿ ಬೈಕ್ ಹಾಕೊಳ್ಳೋದು. ಹೌದೌದು. ಆ ಕಪ್ಪು ಕಾಳು ಕಟುಮ್ ಕಟುಮ್ ಅಂತ ಇರುತ್ತೆ, ಕಡಲೆ ಬೇಳೆ ಬೇರೆ ಕಟುಮ್ ಕಟುಮ್ ಅಂತ. ಹೌದು. ಆ ಕಪ್ಪು ಕಾಳು ಏನ್ ಕಾಳದು ಪ್ರಕಾಶ್? ಅದು ಮೈಸೂರು ಕಾಳು ಸರ್. ಅದು ಮೈಸೂರು ಬೇಳೆ ಅಂತಾರೆ. ಮಸೂರ್ ದಾಲ್, ಮೈಸೂರು ಬೇಳೆ, ಕೆಂಪು ಕಲರ್ ಬೇಳೆ ಅಲ್ವಾ? ಕೆಂಪು ಕಲರ್ ಸರ್. ಬಟ್ ತಿನ್ಬೇಕಂದ್ರೆ ಕಪ್ ಕಲರ್ ಆಗ್ಬಿಟ್ಟಿರ್ತಾರ್ರಿ ಅದು. ಅದು ಬೇಯಿಸ್ತೀವಲ್ಲ, ಕಲರ್ ಚೇಂಜ್ ಆಗುತ್ತೆ. ನೈಟ್ ನೆನ್ತಿಲ್ಲ ನೀರಲ್ಲಿ. ನೀರಲ್ಲಿ ನೆನೆ ಹಾಕ್ಬೇಕು. ಹೌದು, ನೆನೆ ಹಾಕ್ಬೇಕು. ಓಕೆ ಓಕೆ ಓಕೆ, ಆಯ್ತಾ? ಆಯ್ತಾಯ್ತು, ಅಷ್ಟೇ. ಹಿಟ್ಟು ಹಾಕ್ತಾ ಇದೀವಿ. ಫುಲ್ಲು ಎಲ್ಲ ಕಲರ್. ಹೌದು. ನಮ್ಮ ಊರ್ ಕಡೆ ಮಾಡೋದು ಹಿಂಗೆ ಮಾಡೋದು ಅಂತ ಕಾಣುತ್ತೆ. ಫುಲ್ಲು ಜಾತ್ರೆಗಳಲ್ಲಿ ಮಾಡುವಂಥದ್ದು ಇದು ಕಲರ್. ಬಾಂಬೆ ಮಿಕ್ಸ್ಚರ್ ಮನೇಲೆ ಮಾಡ್ಕೋಬಹುದು. ತುಂಬಾ ಸಖತ್ತಾಗಿರುತ್ತೆ. 4-5 ತರ ಹುರ್ಕೊಳ್ಳೋದು, ಹಾಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು, ತಿಂತಾ ಇರೋದು ಅಂತ ಈಸಿಯಾಗಿ ಅನ್ಕೋಬೇಡಿ. ಅದು ಮಾಡೋದು ನೋಡ್ಕೊಂಡಾಗಲೇ ನೀವೇನೇನು ಹಾಕ್ಬೋದು ಅಂತ ಗೊತ್ತಾಗುತ್ತೆ ಹೊರಗಡೆ. ಎಣ್ಣೆ ಕಾದಿದೆಯಲ್ಲ? ಕಾದಿದೆ. ಓ ಎಸ್, ಕಾದಿದೆ ಕಾದಿದೆ ಕಾದಿದೆ. ಅಂದ್ರೆ ಫಸ್ಟ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಒಂದು ಮಿಕ್ಸರ್ ಮಾಡ್ಕೊಳ್ತಾರೆ. ಹೌದು. ಹಿಟ್ಟು ಈ ತರ ಗಟ್ಟಿ ಕಲ್ಸ್ಕೋಬೇಕು. ಓಕೆ, ಹಾಕಿ 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 ಹಾಕಿ. ನಮ್ಮ 5 ಸ್ಟಾರ್ ಹೋಟೆಲ್ ನ ಚೆಫ್ ಅವರು, ನಮ್ಮ ಪ್ರಕಾಶ್ ಅವರು. ಓಹೋ, ಚೆನ್ನಾಗಿದೆ. ಗಟ್ಟಿ ಇರಬೇಕು, ಆವಾಗ ಸೇಮೆ ತರ ಬರ್ತದೆ ನೋಡಿ. ಸಖತ್ತಾಗಿ ಬರ್ತದೆ ಬಿಡಿ, ಅದ್ಭುತ. ಓಹೋ, ಏನ್ ಸರ್ ಇದು? ಆಯ್ತು ನೋಡಿದ್ರ? ಅಷ್ಟೇನಾ? ಅಷ್ಟೇ, ಇದಾಯ್ತು. ಇಷ್ಟೇ ಇಷ್ಟೇ. ಮಿಕ್ಸ್ ಮಾಡ್ಬೇಕೆಲ್ಲ. ಬೇಕಾಗುತ್ತೆ. ನಮ್ಮಲ್ಲೆಲ್ಲ ಬೆಳಗ್ಗೆ ಮಾಡೋ ರಾತ್ರಿ ತನಕ ಮಾಡ್ತಿರ್ತಾರೆ ಅನ್ಕೊಳ್ತಾರೆ ಎಲ್ಲರೂ. ಆಯ್ತು. ಇದು ಇವಾಗ ಬೆಳೆ ಎಲ್ಲ ಬೇಯಿಸ್ಬೇಕು. ಬಹಳ ಈಸಿ ರೀ, ನೀವೇ ಮಾಡ್ಕೊಳ್ರಿ ಮನೇಲಿ. ಇವಾಗ ಕಡಲೆಬೇಳೆ ಬೇಯಿಸ್ತೀನಿ. ಕಡಲೆಬೇಳೆ ಬೇಯಿಸಿರೋಂಥದ್ದು? ಇದೇನಿದು ಕಡಲೆಬೇಳೆ ತಾನೆ ಇದು? ಹೌದು. ಇದು ರಾತ್ರಿ, ಇದು ನೈಟ್ ನೆನೆ ಹಾಕಿದ್ದೀನಿ. ಕಡಲೆಬೇಳೆನ ರಾತ್ರಿ ನೆನೆಸಿಟ್ಟಿದ್ದೀರಾ? ನೆನೆಸ್ಕೋಬೇಕು. ಆ ಮೈಸೂರು ಬೇಳೆನ ನೈಟಲ್ಲಿ ನೆನೆಸ್ಕೋಬೇಕು. ಓಹ್, ಹಂಗೆ ಇಮಿಡಿಯೇಟ್ ಆಗಿ ಮಾಡಕ್ಕಾಗಲ್ಲ. ಓಕೆ ಓಕೆ ಓಕೆ. ಈ ಬಾಂಬೆ ಮಿಕ್ಸರ್ ಎಲ್ಲ ಹಿಂಗೆ ಮಾಡಬೇಕು. ಬಾಂಬೆ ಮಿಕ್ಸರ್ ಮಾಡಿದ್ರೆ ಓಕೆ ಓಕೆ. ಓಹೋ ಹೋ ಹೋ, ನೆನೆಸಿಟ್ಕೊಂಡು ಮಾಡ್ತೀರಾ ನೀವು? ಹೌದು. ವೆರಿ ಗುಡ್ ವೆರಿ ಗುಡ್ ವೆರಿ. ಅವಾಗಲೇ ಮಾಡಿದ್ರೆ ಇದು ಬರಲ್ಲ, ತಿನ್ನಕ್ಕಾಗಲ್ಲ, ಕಟಮ್ ಕಟಮ್ ಅಂತ ಗಟ್ಟಿ ಆಗುತ್ತೆ, ಬೇಯಲ್ಲ. ಓಹೋ, ಅದಕ್ಕೋಸ್ಕರ ನೈಟಲ್ಲಿ ನೆನೆ ಹಾಕೋದು. ಹೌದೇನು? ಹೌದು. ನೆನ್ಸ್ಬಿಟ್ಟು ಮಾಡೋದು ನಮ್ಗೆ ಗೊತ್ತಿಲ್ಲ ಬಿಡಿ. ನಾವು ಅನ್ಕೊಂಡ್ವಿ ಕಡಲೆಬೇಳೆ ತಂದ್ಬಿಟ್ಟು ಹಾಕ್ಬಿಡ್ತೀವಿ ಹಂಗೆ, ಅದಕ್ಕೆ ಕಟಮ್ ಕಟಮ್ ಅಂತ ಅನ್ಕೊಂಡ್ವಿ. ವಡೆ ತರ ಇದು ಕಟಮ್ ಕಟಮ್ ಅಂತದೆ. ಈ ತರ ಎಣ್ಣೆ ಕುಡಿಬೇಕು, ಬೇಯ್ಬೇಕು. ಎಣ್ಣೆಯಿಂದ ಸಾಫ್ಟ್ ಬರುತ್ತೆ. ಓಹೋ, ಅಂತೂ ಇದೊಂದು ಕಡಿಮೆ ಆಯ್ತು ನಮ್ಮ ಕಾರ್ಯಕ್ರಮದಲ್ಲಿ.
ಚೌಚೌನ್ ತೋರ್ಸ್ಬಿಡ್ಬೇಕಾಯ್ತು ಅಂತ ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರು ಅವ್ರಿಗೇನೋ ಹಬ್ಬಗಳು ಬಂದ ತಕ್ಷಣ ಸಾರ್ ಈ ಹಬ್ಬಕ್ಕೆ ಏನ್ ತೋರಿಸ್ತೀರಾ, ಏನ್ ಮಾಡ್ಕೊಳ್ಳೋದು ಅನ್ನೋದು. ಯಾಕಂದ್ರೆ ಏನು ಹಬ್ಬಕ್ಕೆ ಮಾಡ್ಕೋಬೇಕು ಅಂತಿಲ್ಲ ಈ ಮಿಕ್ಸರ್ಲಾನು. ಯಾವಾಗ ಬೇಕಾದ್ರೂ ಅಂಗಡಿಲಿ ದಿನ ಕೆಲವ್ರು ನೆಂಚ್ಕೊಳ್ಳೋ ಅಭ್ಯಾಸ ಇರುತ್ತೆ, ಸಾಯಂಕಾಲ ತಿನ್ನೋ ಅಭ್ಯಾಸ ಇರುತ್ತೆ, ಅವರೆಲ್ಲ ಮಾಡ್ಕೋಬಹುದು. ಒಂದ್ಸರಿ ಮಾಡಿ ಒಂದು ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ಒಂದ್ ವಾರ ಫಸ್ಟ್ ಕ್ಲಾಸ್ ಆಗಿ. ನಿಮ್ಗೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಿಮ್ಮನೆ ಎಣ್ಣೆ ನಿಮ್ಮನೆ ಸಾಮಗ್ರಿಗಳನ್ನ ಹಾಕಿ ಮಾಡಿರೋದ್ರಿಂದ ಹೈಜೆನಿಕ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಈಚೆ ಕಡೆ ಯಾಕಂದ್ರೆ ಒಂದ್ ಎಣ್ಣೆಲೆ ಒಂದು ವಾರ ಕರೀತಾ ಇರ್ತಾರ್ರಿ, ಏನ್ ಮಾಡಕ್ಕಾಗುತ್ತೆ, ಬೇರೆ ವಿಧಿಲ್ಲ, ತಿನ್ಬೇಕಾದ್ರೆ ತಂದ್ಕೊಂಡು ತಿನ್ಬಿಡ್ತೀವಿ. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ನಾವ್ ಈ ತರ ಮಲ್ಲಿ ಮಾಡ್ಕೊಳ್ಳೋದು ಒಳ್ಳೇದೇನೋ ಅಂತ ನಿಮ್ಗೆ ಅನ್ಸಿಲ್ವಾ? ಅನ್ಸಿರುತ್ತೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಸ್ವಲ್ಪ ಲೇಟ್ ಆಗುತ್ತೆ ಬೇಬಿ ಬೇಲಿ 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 ಆರಾಮ ಬೇಲಿ. ಇವತ್ತಿನ ಕಾರ್ಯಕ್ರಮ ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ. 9 ದಿನಗಳ ಕಾಲ ನಡೆಯುವಂತ ಈ ನವರಾತ್ರಿಗಳ ತುಂಬಾ ಜನದ ಮನೇಲಿ ಗೊಂಬೆಗಳನ್ನೆಲ್ಲ ಕೂಡಿಸ್ತಾರೆ. ಪಟ್ಟಕ್ಕೆ ಗೊಂಬೆನ ಕೂಡಿಸಿದೀವಿ ಅಂತಾರೆ, ಪಟ್ಟಕ್ಕೆ ರಾಜರಾಣಿ ಕೂಡಿಸಿದೀವಿ ಅಂತಾರೆ. 9 ದಿನಗಳ ಕಾಲ ವೈವಿಧ್ಯಮಯ ಅಡಿಗೆಗಳನ್ನ ನಾವು ತೋರಿಸ್ತಾ ಇದೀವಿ. ಸ್ವೀಟ್ ತೋರಿಸ್ತಾ ಇದೀವಿ, ಲಾಡು ತೋರಿಸ್ತಾ ಇದೀವಿ, ಬಾಂಬೆ ಮಿಕ್ಸರ್ ತೋರಿಸ್ತಾ ಇದೀವಿ, ದೂದ್ ಪೇಡ ತೋರಿಸ್ತಾ ಇದೀವಿ, ಬೂಂದಿ ತೋರಿಸ್ತಾ ಇದೀವಿ. ಕಣ್ಣು ಬೇಕಾದ್ದು ಏನೇನು ನೀವೆಲ್ಲ ಬರ್ತ್ ಕಳಿಸಿದ್ರೋ ಅದೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದೀವಿ. ಈ ಸರಿ ನವರಾತ್ರಿ ನಿಮ್ಮ ಮನೇಲಿ ನೀವೇ ಮಾಡಿರ್ತಕ್ಕಂಥ ಸಿಹಿಯಿಂದ ಆಚರಿಸ್ಕೊಳ್ಳಿ. ಹೋಗಿ ಸ್ವೀಟ್ ಬಾಕ್ಸ್ನ ತರಕ್ ಹೋದ್ರೆ ಆ ಸ್ವೀಟ್ ಬಾಕ್ಸ್ ಅಂಗಡಿಯವ್ರಿಗೆ ಏನ್ ಡಿಮ್ಯಾಂಡು. ಒಂದೊಂದು ಇವತ್ತು ಕೊಟ್ರೆ ನಾಳೆ ಇಲ್ಲ ಸರ್, ನಾಳಿದ್ದು ಬನ್ನಿ, ನಾಳೆ ಸಾಯಂಕಾಲ ಬನ್ನಿ, ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ, ಇದೇ ಇರೋದು, ಬೇಕಾದ್ರೆ ತಗೊಳ್ಳಿ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿರ್ತಾರೆ ಸ್ವೀಟ್ ಸ್ಟಾಲ್ ಅವ್ರೆಲ್ಲಾನು. ನೋ ಪ್ರಾಬ್ಲಮ್. ಈ ಸರಿ ಸ್ವಲ್ಪ ಚೇಂಜ್ ಇರಲಿ, ನೀವೇ ಮಾಡ್ಕೊಡಿ, ಸಣ್ಣ ಸಣ್ಣದಾಗಿ ಮಾಡಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸಿ. ಯಾರಿಗಾರು ಕೊಡ್ಬೇಕಾದವ್ರಿಗೆ ಭಾಳ ಖುಷಿ ಪಡ್ತಾರೆ, ಇಷ್ಟ ಪಟ್ಕೊಂಡು ತಿಂತಾರೆ. ಹಾಗೈತೆ ಸ್ವಲ್ಪ ಬೇಡಿ, ಇಷ್ಟೊಂದಾಗ ಬೇಯ್ಬೇಕಾ? ಲೇಟ್ ಆಗುತ್ತೆ, ಕಾಳುಗಳ ಲೇಟ್ ಆಗುತ್ತೆ, ಬೇಯಬೇಕು. ಈ ಮೇಲೆ ಬಂದ ಸಹ ಆಯ್ತು ಅಂದರ್ಥ. ಈ ಮೇಲೆ ಬರ್ತು ನೋಡಿ, ಈಗ ಎಲ್ಲ ತೇಲ್ತಾ ಇದೆಲ್ಲ ಇವಾಗ ನೋಡಿ, ಈ ತರ ಬಂದ್ರೆ ಆಯ್ತು. ಇದು ಓಕೆ ಬರೋಲ್ಲ. ಓಹೋ ಹಂಗ. ಹೌದು. ಇದು ಕಡಲೆಬೇಳೆ ಕಡಲೆಬೇಳೆ ನೆನ್ಸಿಟ್ಕೊಂಡಿರುವಂತ ಕಡಲೆಬೇಳೆ. ಇವತ್ತು ಮಾಡ್ತೀರಾ ಅಂದ್ರೆ ನೆನೆ ರಾತ್ರಿ ನೆನ್ಸಿಟ್ಕೋಬೇಕು. ಒಂದ್ ರಾತ್ರಿ ನೆನ್ಸಿಟ್ಕೊಂಡ್ರೆ ಇದು ಮಿಕ್ಸರ್ಗೆ ಹಾಕ್ದಾಗ ತುಂಬಾ ರುಚಿ ಕೊಡುತ್ತೆ, ಒಂಥರ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಮೈಸೂರು ಬೇಳೆ ಬೇಕು. ಇದು ಹಾಕುವಾಗ ಸ್ವಲ್ಪ ಹುಷಾರ ಇರಬೇಕು, ಮೇಲೆ ಬಂದ್ಬಿಡುತ್ತೆ, ಉಬ್ಬು ಬಂದ್ಬಿಡುತ್ತೆ ಎಣ್ಣೆನ. ಹೌದು. ಇದು ನೋಡಿ, ಈ ಬೆಳೆ ಯಾವ ಬೆಳೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಈ ಕೆಂಪು ಕಲರ್ ಉದ್ದಿನ ಬೇಳೆ ತರ ಬೆಳೆ ಸಿಗುತ್ತಲ್ಲ, ಆ ಬೆಳೆ ಇದು. ಅಂದ್ರೆ ಇದಕ್ಕೆ ನಾವು ಡಿವೈಡ್ ಮಾಡಿ ಕಟ್ ಆಗಿರಲ್ಲ, ಹಂಗೆ ಉಂಡಿಯಾಗಿ ಸಿಗುತ್ತಿದ್ದು. ಈ ಬೆಳೆ ನೀವು ಎಲ್ಲಿ ಬೇಕಾದ್ರೂ ಸಿಗ್ಬೋದು, ಎಲ್ಲಾ ಪ್ರಾವಿಷನ್ ಸ್ಟೋರಲ್ಲೂ ಈ ಬೆಳೆ ಸಿಗುತ್ತೆ. ಮಸೂರ್ ದಾಲ್ ಅಂತ ಕರೀತಾರೆ, ಮೈಸೂರು ಬೇಳೆ ಅಂತ ಕರೀತಾರೆ ಇದನ್ನ. ಈ ಮೈಸೂರು ಬೇಳೆ ಕೆಂಪು ಕಲರ್ ಬೇಳೆನೆ ಆ ಬಾಂಬೆ ಮಿಕ್ಸರ್ ಅಲ್ಲಿ ಹಾಕಿ ಕಪ್ಪು ಕಲರ್ ಮಾಡ್ತಾರೆ. ಹಾಕೊಳ್ಳಿ ಸರ್. ಹಾಕ್ತೀಯ? ತುಂಬಾ ಎಣ್ಣೆ ಕಾಯ್ದ್ಬಿಟ್ರೆ ಮೇಲೆ ಬಂದ್ಬಿಡುತ್ತೆ. ಹೌದು, ಹುಷಾರಾಗಿರ್ಬೇಕು. ಹುಷಾರಾಗಿರ್ಬೇಕು, ಮಾಡೋದು ರುಚಿಯಾಗಿರ್ಬೇಕು. ಎಲ್ಲ ತೋರ್ಸಾಯ್ತಲ್ಲ ಸರ್ ನಾವು ಪ್ರೋಗ್ರಾಮ್ ಅಲ್ಲಿ. ಹಬ್ಬಕ್ಕೆ ಏನೇನ್ ಬೇಕು, ಖಾರ ಬುಂದಿ ಎಲ್ಲ ಏನೇನ್ ಬೇಕು, ಚಕ್ಲಿ ಈ ಚಕ್ಲಿ ಮಾಡಾಯ್ತು. ದಸರಾಗೆ ಏನೇನ್ ಬೇಕಾಗುತ್ತೆ, ಬಾಕ್ಸ್ ಅಲ್ಲಿ ಲಾಡು, ಕೋಕೋನಟ್ ಬರ್ಫಿ, ಚಾಕ್ಲೇಟ್ ರೋಲ್, ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್, ಆರ್ಡಿನರಿ ಮೈಸೂರು ಪಾಕ್, ಹಾರ್ಲಿಕ್ಸ್ ಮೈಸೂರು ಪಾಕ್, ಬೋನ್ವಿಟಾ ಮೈಸೂರು ಪಾಕ್ ಮಾಡ್ಬೋದು. ಅಲ್ಲ ಇದೆಲ್ಲ ತೋರಿಸ್ತಾ ಇದೀವಲ್ಲ, ಈ ಸರಿ ಸ್ವೀಟ್ ಅಂಗಡಿ ಅವ್ರ ಮೇಲೆ ಮಾಡ್ಕೊಳ್ಳಿ ಬಿಡಿ. ಮಾಡ್ಕೊಳ್ಳಿ, 4 ಐಟಮ್ ಮಾಡಿ ಒಂದ್ ಬಾಕ್ಸ್ ಮಾಡಿ ಯಾವ್ದಾರ ಕೊಟ್ರೆ ಅವ್ರಿಗೂ ಖುಷಿ ಅಲ್ವಾ? ಹೌದು, ಕಲ್ಪಿಡೋಣ ಬಿಡಿ. ನಿಮ್ಗೇನಾದ್ರು ನಿಮ್ಮ ಮನೇಲಿ ಬಂದು ಪ್ರಕಾಶ್ ಅವರು ಸ್ವಲ್ಪ ಮಿಕ್ಸರ್ನ ಮಾಡ್ಕೊಡ್ಬೇಕು, ಒಳ್ಳೆ ಸಿಹಿ ಅಡಿಗೆನ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಕಾಶ್ ಅವ್ರು ನಿಮ್ ಟೆಲಿಫೋನ್ ಸಂಖ್ಯೆ? 99 45 07 4680 4680. ಓಕೆ, ಬಂದಾಯ್ತಾ? ಹಾ, ಬೇಡಿ. ಯಾಕಂದ್ರೆ ಕೇಳ್ತೀರಾ ಹೆಂಗೆ ಬೆಂದಿದೆ, ಹೆಂಗೆ ಬೆತ್ತಿನ ನೋಡಕ್ ಆಗಲ್ಲ, ಗೊತ್ತಿಲ್ಲ ಅಂದ್ರೆ ಈ ತರ ಬಂದ್ರ ಮೇಲೆ ತೆಗಿರಿ. ಎಣ್ಣೆಲಿ ಕರೆದಾದ್ಮೇಲೆ ಕರೆದಿರೋಂಥದ್ದು ಮೇಲೆ ಬರುತ್ತೆ ಕಾಳುಗಳೆಲ್ಲ. ಅವಾಗ ಪೂರ್ತಿಯಾಗಿ ಅದು ಎಣ್ಣೆಲಿ ಬೆಂದಿದೆ ಅಂತ ಹೇಳಿ ಆಮೇಲೆ ತೆಗೆದು ಹಾಕೋಬಹುದು. ಮುಟ್ ನೋಡಕ್ಕಾಗತ್ತಾ? ಎಣ್ಣೆಲಿ ಹಾಕ್ಬಿಟ್ಟು ಮುಟ್ ನೋಡಕ್ಕಾಗತ್ತಾ? ಅವೆಲ್ಲ ಏನಿಲ್ಲ, ಅದು ಕಾದ ತಕ್ಷಣ ಮೇಲೆ ಬರುತ್ತೆ, ಅವಾಗ ಬೆಂದಿದೆ. ಬಿಸಿ ಬಿಸಿ ಬಾಯಿಗೆ ಹಾಕಾಗಲ್ಲ ನೋಡಿ, ಬರ್ದು ನೋಡಿ. ಅದೊಂದು ಬೇರೆ ಕಡಿಮೆ, ಬಾಯಿಗೆ ಬೇರೆ ನೋಡ್ತೀವಲ್ಲ ಮನೇಲಿ ಏನೊಂದು ಉಪ್ಪ ಬಿಟ್ರೆ ಒಂದೊಂದು ನೋಡ್ತೀವಿ. ಹೌದು, ಇದು ಯುನಿಬಿಕ್ ಕುಕೀಸ್ ನೋಡಿ, ಇದಾಗಿದೆ. ಓಕೆ, ಕಲರ್ ನೋಡಿ ಹೆಂಗಿದೆ. ಓಕೆ, ಓಹೋ, ಇದೇ ಕಳೆ ಬಿಡಿ. ಆಕ್ಚುಲಿ ಇದು ಮೈಸೂರು ಬೆಳೆಗಿಂತ ಬಾಂಬೆ ಬೆಳೆ ಅಂತ ಇಟ್ಬಿಡ್ಬೇಕಾಗಿತ್ತು. ಇದೇ ಹೈಲೈಟ್ ಅದಕ್ಕೆ. ಈ ಬಾಂಬೆ ಮಿಕ್ಸರ್ಗೆ ಇದೇ ಹೈಲೈಟ್. ಇದು ನೆನ್ಸಿಟ್ಕೊಂಡಿದೀವಲ್ಲ ನಾವು ಒಂದು ನೈಟು. ಹಾ, ಅದನ್ನ ಹಂಗೆ ಕಡಲೆ ಬೀಜ ಹಾಕ್ತೀನಿ ಈಗ. ಹಾಕಿ ಕಡಲೆ ಬೀಜ ಹೆಂಗೆ ಬಂದಿದ್ದು ಗೊತ್ತಾಗುತ್ತೆ ಹೇಳಿ? ಗೊತ್ತಿಲ್ಲ, ಹೇಳಿ, ನೀವ್ ಹೇಳಿ. ಸೌಂಡ್ ಬರುತ್ತೆ, ಬೆಸ್ಟ್ ಆಗುತ್ತೆ, ಬಟ್ಟನ್ ಸೌಂಡ್ ಬರ್ತಿದ್ದು ಹೊರಗೋಗುತ್ತೆ. ಹೌದಾ? ಅವಾಗ ಆಗಿದೆ ತೆಗೆದು. ಓಹೋ, ಬೇರೆ ಓಕೆ ಓಕೆ. ನೋಡಿ ಇವಾಗ ಬರ್ದು ನೋಡಿ.
ಹಾ ಪಟ್ ಪಟ್ ಅಂತ ಇದೆಲ್ಲ ಅಂತದಲ್ಲ ಹೌದೌದು ಅದಾಗಿದೆ ಅಂತ ಅರ್ಥ. ಆಗಿದೆಯಾ ಹಾಂ ಆಗಿದೆ. ಹಾಕಿ ಗೋಡಂಬಿ ಹಾಕಿ 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 ಸಾಕು ಸಾಕಲ್ಲ ಗೋಡಂಬಿ? ಸಾಕು ಸಾಕು ಗೋಡಂಬಿ ಆಗಿ ಆಫ್ ಮಾಡೋಣ. ಆಫ್ ಮಾಡ್ತೀವಿ ಸಪ್ರೇಟ್ ಇರಲಿ ಹಿಂಗೆ ಆಮೇಲೆ ಹಾಕೋಣ. ಕರಿಬೇವು ಕರಿಬೇವು ಬಿಸಿನೇ ಸಾಕು. ಓಹೋ ತುಂಬ ಗೋಲ್ಡನ್ ಫ್ರೈ ಮಾಡಿದ್ರೆ ಕಲರ್ ಆಗ್ಬಿಡುತ್ತೆ. ಹೌದೌದೌದು ಹಿಂಗೆ ಮಾಡ್ಕೊಳಕ್ಕೆ ಚೆನ್ನಾಗುತ್ತೆ. ಓಕೆ ಮಿಕ್ಸಿಂಗ್ ಬೌಲ್ ಕೊಡ್ಲಾ ಇವ ನಿಮಗೆ? ಮಿಕ್ಸಿಂಗ್ ಬೌಲ್ ಕೊಡಿ, ಎಲ್ಲ ಮಸಾಲ ಮಿಕ್ಸಿಂಗ್ ಎಲ್ಲ ಸಾಕಲ್ಲ ಇದು? ಸಾಕು ಸಾಕು. ಓಕೆ ಹಾಕ್ತೀನಿ. ಫಸ್ಟ್ ಏನು ಹಾಕೊಳ್ತಿದ್ದೀರಾ? ಕಾಳು ಹಾಕ್ತೀನಿ. ಯಾವ ಕಾಳು? ಮೈಸೂರು ಕಾಳು. ಮೈಸೂರು ಬೇಳೆ. ಹೌದು. ಕೆಂಪು ಕಲರಿನ ಬೇಳೆ ಕಪ್ಪು ಕಲರ್ ಆಗಿದ್ದು. ಕಲರ್ ನೋಡಿ ಹೆಂಗಿದೆ. ಹೌದೌದೌದು. ಬ್ಲಾಕ್ ಸಾಲ್ಟ್ ಹಾಕ್ತೀನಿ. ಬ್ಲಾಕ್ ಸಾಲ್ಟ್? ಹೌದು. ತೋರಿಸಿ. ಬ್ಲಾಕ್ ಸಾಲ್ಟ್ ಪಾನಿಪುರಿ ಇದೆಲ್ಲ, ಪಾನಿಪುರಿ ನೀರಿಗೆಲ್ಲ ಇದೇ ಹಾಕೋದು, ಇದೇ ಫ್ಲೇವರ್ ಬರೋದು. ಹೌದೌದು ಇದನ್ನೇ ಹಾಕೋದು. ಹಾಕೋದು ಒಳ್ಳೆ ಜೀರ್ಣ ಆಗ್ಸ ಇದು. ಹುಳಿ ಹುಳಿ ಇರುತ್ತೆ, ಇನ್ನಾಗ ಟೇಸ್ಟ್ ಇರುತ್ತೆ. ಬಾಂಬೆ ಮಿಕ್ಸರ್ ಹಾಕ್ಲೇಬೇಕಾಗಿ ಇಲ್ಲಾಂದ್ರೆ ಟೇಸ್ಟ್ ಬರಲ್ಲ. ನಾನು ಹೆಂಗಿದೆ ಹುಳಿ ಬರುತ್ತಲ್ಲ ಹಿಂಗ್ ಬರುತ್ತಲ್ಲ ಅನ್ಕೊಂಡಿದ್ದೆ. ಹೌದು. ಓಹೋ ಅದೇ ಸರ್ ಅದು ಗರಂ ಮಸಾಲ. ಓಕೆ ಎವರೇಜ್ ಗರಂ ಮಸಾಲ ಹಾಕಿ ಸರ್. ಉಪ್ಪು ಹಾಕ್ತೀನಿ. ನಮ್ಮ ಖಾರ ಪುಡಿ ಕೊಡಿ ಸಹ ಎವರೇಜ್ ಖಾರ ಪುಡಿ ಕೊಡ್ತೀನಿ. ಹಾಕ್ಲಾ? ಹಾಕಿ ಹಾಕಿ ಖಾರ ಹಾಕಿ ಮಜಾ ಇರುತ್ತೆ. ಹಾಂ ಸಾಕು ಬಿಡಿ ಹಂಗಂತೀರಾ? ಹೌದು. ಮಿಕ್ಸರ್ ಅಂದ್ರೆ ಖಾರ ಇರಬೇಕು, ಇಲ್ಲಾಂದ್ರೆ ಏನಿರ್ತದೆ ತಿನ್ನಕ್ಕೆ ಟೇಸ್ಟ್ ಇರ್ತೀವಿ. ಅನ್ನದ ಜೊತೆ ತಿಂತೀವಿ. ಕಪ್ಪು ಕಲರ್ ಕಾಳಾಗೋಯ್ತು. ನೆಕ್ಸ್ಟ್ ಈಗ ಇದನ್ನ ಮಿಕ್ಸ್ ಮಾಡ್ತೀನಿ. ಓಕೆ ಕಡಲೆಬೇಳೆನಾ? ಕಡಲೆಬೇಳೆನೆ ನಾವು ಎಣ್ಣೆಯಲ್ಲಿ ಕರೆದಿರೋ ಅಂತ ಕಡಲೆಬೇಳೆ ಹಾಕೊಳ್ಳಿ. ಇದು ಒಂದು ಸೈಡ್ ಇಟ್ಕೊಳ್ಳೋಣ, ಅದು ಬೇರೆ ಮಸಾಲ ಆಗುತ್ತೆ. ಹೌದಾ? ಹೌದು. ಒಂದೊಂದಕ್ಕೆ ಒಂದೊಂದರ ಮಸಾಲ. ಅದಕ್ಕೆ ಏನಾಗ್ತೀನಿ ನೋಡಿ. ಓಹೋ ಏನೇನೋ ಇಟ್ಟಿದ್ದೀರಾ ಪ್ರಕಾಶ್ ಅವ್ರು? ಹೌದು ಸರ್, ಮಿಕ್ಸರ್ ನಾವು ಹೇಳ್ತೀವಿ ಮಿಕ್ಸರ್ ಅಂದ್ರೆ ಮಿಕ್ಸರ್ ಮಾಡಬೇಕು, ನೋಡ್ಬೇಕು ಎಷ್ಟೊಂದು ಐಟಮ್ ಬೇಕಾಗುತ್ತೆ. ಹೌದಲ್ಲ? ಓಕೆ ಖಾರ ಪುಡಿ ಕೊಡಿ ಸರ್. ಓಕೆ ಎವರೆಸ್ಟ್ ಅವ್ರದ್ದು ಹಾಗೆ ಸಾಕು. ಆಮೇಲೆ ಉಪ್ಪು. ಹಾ ಆಯ್ತು. ಸ್ವಲ್ಪ ಗರಂ ಮಸಾಲ ಅಷ್ಟೇ, ಅದು ಏನು ಬೇಕಾಗಿಲ್ಲ, ಬರೀ ಗರಂ ಮಸಾಲ ಅಷ್ಟೇ. ಈ ಜೊತೆ ಕಡಲೆ ಬೀಜನ ಮಿಕ್ಸ್ ಮಾಡ್ತೀನಿ, ಸೇಮ್ ಮಸಾಲಾನೇ, ಏನಿಲ್ಲ. ಓಕೆ ಓ ಆಯ್ತಾ? ಆಯ್ತು 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 ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತು. ಇವಾಗ ಎಲ್ಲ ಒಟ್ಟಿಗೆ ಹಾಕೊಳ್ಳಿ. ಹಾಕಿ ಹಾಕಿ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಓಹೋ ಹುರ್ಗಾಡ್ಲಾಕಿ ಈಗಲ್ಲ? ಆಯ್ತು ಹುರ್ಗಾಡು. ಹುರ್ಗಾಡು ಇದಕ್ಕೆ ಎರಡು ಮಿಕ್ಸ್ ಮಾಡಿದ್ರೆ ಬಾಂಬೆ ಮಿಕ್ಸರ್ ಅಲ್ಲ? ಮಿಕ್ಸರ್. ವೆರಿ ಗುಡ್. ಹಾಕ್ತೀನಿ ನೋಡಿ ಮಿಕ್ಸರ್. ಓಹೋ ಕಟ್ ಮಾಡಿ ಕೈ ಹಿಡ್ಕೊಂಡು. ಆಹಾ ಗೋಡಂಬಿ ಹಾಕ್ತೀನಿ. ಹಾಕಿ ಹಾಕಿ ಹಾಕಿದ ಗೋಡಂಬಿ ಹಿಂಗ್ ಮಿಕ್ಸ್ ಮಾಡೋದು ಜಾಸ್ತಿ ಮಾಡಿದಾಗ ನಾ ಮಾಡ್ಕೊಂಡಿರೋದು ಇಷ್ಟು ಹಿಂಗ್ ಮಿಕ್ಸ್ ಮಾಡಿದ್ರೆ ಸಾಕು ನಮ್ಗೆ. ಸಾಕಂತ. ಬಾಂಬೆ ಮಿಕ್ಸರ್ ರೆಡಿ ಆಯಿತು. ಓಕೆ ರೆಡಿ ಸರ್. ಓ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಬಾಂಬೆ ಮಿಕ್ಸರ್ ರೆಡಿ. ಬಾಂಬೆ ಮಿಕ್ಸರ್ಲಿ ಆ ಕಾಳುಗಳೇ ಕಾಣ್ಬೇಕಲ್ಲ? ಬೇಕು ಹೆಂಗ್ ಕಾಣತ್ ನೋಡಿ. ನೋಡಿ ಕಡಲೆ ಬೀಜ, ಗೋಡಂಬಿ, ಓಹೋ ಎಲ್ಲ ಇದೆ ಬಿಡಿ. ಹೌದು. ಬಾಂಬೆ ಮಿಕ್ಸರ್ ರೆಡಿ. ಓಕೆ ಬಾಂಬೆ ಮಿಕ್ಸರ್ ಅಲ್ಲಿ ಕಪ್ಪು ಕಲರ್ ಕಾಳು ಕಾಣ್ತಾ ಇರಬೇಕು, ತಿಂತಾ ಇದ್ರೆ ಒಂಥರ ಹುಳಿ ಉಪ್ಪು ಜಾಸ್ತಿ ಇರಬೇಕು. ಇದು ಹೆಂಗಪ್ಪ ಮನೇಲಿ ಮಾಡ್ಕೊಳ್ಳೋದು ನವರಾತ್ರಿಗೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಿ. ನಮ್ಮ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತಹ ಬಾಂಬೆ ಮಿಕ್ಸರ್ನ ಮಾಡಿ ನಿಮಗೆ ತೋರಿಸಿದೀವಿ. ನವರಾತ್ರಿ ಹಬ್ಬಕ್ಕೆ ಗೊಂಬೆಗಳ ಮುಂದೆ, ಆಯುಧ ಪೂಜೆಗೆ ಬೂಂದಿ ಪಕ್ಕದಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ನ ಪ್ಯಾಕ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಪ್ರಕಾಶ್ ಅವರು ಇದನ್ನ ಯಾವ ರೀತಿ ಮಾಡಿದ್ರು, ಏನೇನು ಹಾಕಿದ್ರು, ಯಾವಾಗ ಮಿಕ್ಸ್ ಮಾಡ್ಕೊಂಡ್ರು ಇನ್ನೊಂದ್ಸರಿ ತೋರಿಸ್ತೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನವರಾತ್ರಿಗೆ ಮಾಡ್ಕೊಳ್ಳಿ. ಬಾಂಬೆ ಮಿಕ್ಸ್ಚರ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅರಿಶಿನ, ಕಡಲೆ ಹಿಟ್ಟು, ಉಪ್ಪು, ನೀರು ಹಾಕಿ ಕಲಸಿ ಮಿಶ್ರಣವನ್ನು ಚಕ್ಕುಲಿ ಒರಳಿಗೆ ಹಾಕಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ನಂತರ ರಾತ್ರಿ ನೆನೆಸಿದ ಕಡಲೆಬೇಳೆ, ಮೈಸೂರು ಬೇಳೆಯನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕರಿದು ಜೊತೆಗೆ ಕಡಲೆಕಾಯಿ ಬೀಜ, ಗೋಡಂಬಿ, ಕರಿಬೇವು ಹಾಕಿ ಕರಿದುಕೊಳ್ಳಿ. ಒಂದು ಬೌಲ್ಗೆ ಕರಿದ ಮೈಸೂರು ಬೇಳೆ, ಬ್ಲಾಕ್ ಸಾಲ್ಟ್, ಗರಂ ಮಸಾಲ, ಉಪ್ಪು, ಅಚ್ಚಖಾರದ ಪುಡಿ ಹಾಕಿ ಕಲಸಿ. ಕರಿದ ಕಡಲೆಬೇಳೆ, ಕಡಲೆಕಾಯಿ ಬೀಜಕ್ಕೆ ಅಚ್ಚಖಾರದ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಕಲಸಿ. ಜೊತೆಗೆ ಮಿಕ್ಸ್ಚರ್, ಗೋಡಂಬಿ, ಕರಿಬೇವು ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿದರೆ ಬಾಂಬೆ ಮಿಕ್ಸ್ಚರ್ ರೆಡಿ ಟು ಈಟ್. ಪ್ರಕಾಶ್ ಹೇಳಿ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಗ್ಯಾರಂಟಿ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ.
ತಿನ್ಬೋದಾ? ತಿನ್ಬೋದು, ನೋಡೋದಾ? ನೋಡ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಂಬೆ ಮಿಕ್ಸರ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಮಾಡೋಂಥ ಕ್ರಮ ಎಲ್ಲ ತೋರಿಸಿದೀವಿ. ಒಂದೇ ಒಂದು ಉಳ್ಕೊಂಡಿರೋದು ತಿನ್ನೋಂಥ ಕ್ರಮ. ಓಕೆ, ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಪ್ರಕಾಶ್ ರಾವ್ ಹೌದು ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಏನಂತೀರಾ ನೀವು? ಹೌದು ಸರ್. ಚೂರಾಗಿ ಸರ್ ಪ್ಲೇಟಲ್ಲಿ ಹಾಕೊಳ್ಳಿ ಸರ್. ನೀವು ಒಂಚೂರು ಪ್ಲೇಟಲ್ಲಿ ಹಾಕಿ ತಿನ್ನೋಣ. ಆ ಥರ ತಿನ್ನೋಕ್ಕಾಗಲ್ಲ, ಹಂಗೆ ಹಾಕೊಳ್ಳಿ. ಹಂಗೆ ಒಂದೇ ಸಲ ತಿನ್ನೋಕ್ಕಾಗಲ್ಲ. ಹಂಗೆ ತಗೊಳ್ಳಿ, ಗೋಡೆ ಬಿದ್ದು ನೋಡಿ. ಹಂಗೆ ಮೇನೇನ್ರೆ ಆ ಬಾಂಬೆ ಏನು ಮಸೂರ್ ದಾಲ್, ಹೌದು, ಆ ಮೈಸೂರು ಬೇಳೆಗೆ ಹೌದು, ಆ ಉಪ್ಪು ಹಾಕಿರೋದೇ ಮಜಾನೆ. ಬ್ಲಾಕ್ ಸಾಲ್ಟ್ ಹಾಕಿರೋದ್ರಿಂದ ಗೊತ್ತಾಗುತ್ತೆ ಇದು ಬಾಂಬೆ ಮಿಕ್ಸರ್ ಅಂತ. ಬ್ಲಾಕ್ ಸಾಲ್ಟ್ ಹಾಕದೆ ಮಾಡಿದ್ರೆ ಮಾಮೂಲಿ ಮಿಕ್ಸರ್ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿಲ್ಲ. ಹೌದಾ ಸರ್? ಅದ್ಭುತ ಇದೆ. ಆಯ್ತು, ತಿನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಣ್ಣೆ, ನಮ್ಮ ಪದಾರ್ಥಗಳು ನಾವೇ ಮಾಡ್ಕೊಂಡಿದ್ದು. ಎಷ್ಟು ಬೇಕೋ ಅಷ್ಟು ರೋಸ್ಟ್ ಮಾಡ್ಕೊಳ್ತೀವಿ, ಎಷ್ಟು ಬೇಕೋ ಅಷ್ಟು ಇನ್ನೇನು ಬೇಕೋ ಹಾಕೊಳ್ತೀವಿ. ತುಂಬ ರುಚಿಯಾಗಿ ಮಾಡ್ಕೊಳ್ತೀವಿ. ನಮ್ಮಲ್ಲೇ ಮಾಡಿಟ್ಕೊಂಡು ಏರ್ಟೈಟ್ ಕಂಟೈನರ್ ಹಾಕಿ ಮುಚ್ಚಿಟ್ಕೊಂಡು ಒಂದು ವಾರ ತಿನ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿದ್ರೆ ಇವತ್ತು ಸಾಯಂಕಾಲ ರೆಡಿ ಮಾಡ್ಕೊಳ್ತೀರಾ. ಜೊತೆಗೆ ಹೇಳಿದ್ನಲ್ಲ, ನವರಾತ್ರಿ ಹಬ್ಬಕ್ಕೆ ಗೊಂಬೆ ಕೂಡಿಸಿರೋರಿಗೆ, ಆಯುಧ ಪೂಜೆಗೆ ಬರೋರಿಗೆ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರೂಜಿಯವರು ಖ್ಯಾತ ಸಂಮೋಹಿನಿ ತಜ್ಞರು, ಆರೋಗ್ಯದ ಅಡುಗೆನ ಹೇಳ್ಕೊಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಏನ್ ಗುರುಜಿ ಎಳ್ಳಿಕಾಯಿ ಎಲ್ಲ ತಂದ್ಬಿಟ್ಟಿದ್ದೀರಾ? ಹಾ, ನನ್ನ ಮೋಸ್ಟ್ ಫೇವರೈಟ್ ಇದು ಚಿತ್ರಾನ್ನ. ತುಂಬಾ ಚೆನ್ನಾಗಿ ಬರುತ್ತೆ, ಅಂದ್ರೆ ಅಸಾಧ್ಯವಾದಷ್ಟು ಚೆನ್ನಾಗಿ ಬರುತ್ತೆ. ಚಿತ್ರಾನ್ನ ಬ್ಯೂಟಿಫುಲ್ ಆಗಿ ಬರುತ್ತೆ. ಇದನ್ನ ನಾವು ಕರೆಯೋದು ಸುಟ್ಟ ಹೆರಳಿಕಾಯಿ ಅನ್ನ ಅಂತ ಕರಿತೀವಿ. ಸುಟ್ಟ ಎಳ್ಳಿಕಾಯಿ ಅನ್ನ. ಓಕೆ. ಈ ಎಳ್ಳಿಕಾಯಿನ ಡೈರೆಕ್ಟ್ ಆಗಿ ಹಂಗೆ ಬಳಸಲ್ಲ ನಾವು. Okay. ಲೆಮನ್ ತರ ಅಂದ್ರೆ ನಿಂಬೆ ಹಣ್ಣು ತರ ಮಾಡಲ್ಲ. ಅದನ್ನ ಒಲೆ ಮೇಲಿಟ್ಟು ಸುಡ್ತೀವಿ. ಓಕೆ. ಸುಟ್ಟು ಆ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ಹೌದು. ಅದನ್ನ ಅನ್ನಕ್ಕೆ ಕಲ್ಸ್ಕೊಂಡು ತಿಂತೀವಿ. ಗುರುಜಿ, ನಾನು ಹೇಳಿದ್ದೆ ನಿಮ್ಗೆ ಎಳ್ಳಿಕಾಯಿ ಜ್ಯೂಸು ತುಂಬಾ ಫೇಮಸ್ ಹಾಸನದಲ್ಲಿ ಅಂತ. ನಾವು 2-3 ಎಲ್ಲ ಬರ್ತಾ ಇದ್ವಿ. ಸಾರ್ ಅಷ್ಟೊಂದು ಕುಡಿಬಾರ್ದು ಸಾರ್, ಇದರಿಂದ ಚೆನ್ನಾಗಿದೆ ಕೊಡಪ್ಪ ಅಂತೇಳಿ ತುಂಬಾ ಸಖತ್ತಾಗಿ ಮಾಡ್ತಾರೆ ನಮ್ಮ ಹಾಸನದಲ್ಲಿ. ವೆರಿ ಗುಡ್. ಈ ಸಲ ಹೋದಾಗ ನೋಡೋಣ. ನೋಡಿ ಗುರುಜಿ, ಹೇಳಿ ಗುರುಜಿ. ಸೊ ಇದಕ್ಕೆ ನಾವು ತಂದಿರೋದು ಸುಟ್ಟ ಹೆರಳೆಕಾಯಿ ಅನ್ನ. ಬೇಕಾಗುವ ಸಾಮಗ್ರಿಗಳು: ಹೆರಳೆಕಾಯಿ, ಸಾರಿನ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಒಣ ಖರ್ಜೂರ, ಅನ್ನ, ಉಪ್ಪು. ಏನ್ ಮಾಡೋಣ ಗುರುಜಿ ಅದನ್ನ? ಈಗ ಫಸ್ಟ್ ಫೋರ್ಕಲ್ಲಿ ಸ್ವಲ್ಪ ತೂತ್ ಮಾಡ್ಕೊಳ್ಳೋದು. ಓಕೆ. ಮಾಡಿಕೊಂಡು ಓಕೆ. ಇದಕ್ಕೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಈ ಮಿಶ್ರಣವನ್ನ ಒಂದು 3/4 ಚಮಚ ಫಸ್ಟ್ ಹಾಕೋದು. ಓಹೋ. ಓಕೆ 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 ಓಕೆ. ಈಗ ಇದನ್ನ ಮತ್ತೆ ಚುಚ್ಚೋದು. ಓಕೆ. ಈಗ ಇನ್ನೊಂದು 3/4 ಸ್ಪೂನ್ ಹಾಕೋದು ಇದಕ್ಕೆ, ಓಹೋ. ಈ ಮಿಶ್ರಣನ. ಅದ್ಭುತ ಅದ್ಭುತ. ಮತ್ತೊಮ್ಮೆ ಚುಚ್ಚೋದು ಇದನ್ನ ಚೆನ್ನಾಗಿ. ಓಕೆ. ಈಗ ಇದನ್ನ ಹೇಳಿ. ಒಲೆ ಮೇಲೆ ಇಡೋದು. ಒಲೆ ಮೇಲೆ ಇಡ್ತೀರಾ? ಹಾ. ಅಂದ್ರೆ ಡೈರೆಕ್ಟ್ ಆಗಿ ಹಂಗೇನೆ? ಡೈರೆಕ್ಟ್ ಫ್ಲೇಮ್. ಓಕೆ. ಸ್ವಲ್ಪ ಕಡಿಮೆ ಇರಲ್ಲ ಫ್ಲೇಮ್, ಇಷ್ಟೇ ಇರಲ್ಲ? ಹಾ, ಇಷ್ಟು ಇದೊಂಥರ ಸುಟ್ಟಂಗೆ ಆಗ್ಬಿಟ್ಟು ಓಕೆ. ಒಂಥರ ರಸ ಆಗುತ್ತೆ ಅದೆಲ್ಲ. ಹೌದೌದು, ಬರುತ್ತೆ. ಅದನ್ನ ಅನ್ನಕ್ಕೆ ಸ್ಕ್ವೀಸ್ ಮಾಡ್ಕೊಂಡು ಹಾ. ಕಲಿಸ್ಕೊಂಡು ತಿನ್ನೋದು. ಓಹೋ. ಬಟ್ ಖಂಡಿತ ಇದು ಒಂಥರ ಹುಳಿ ಇರುತ್ತೆ, ಒಗಚಿ ಇರುತ್ತೆ, ಖಾರ ಇರುತ್ತೆ. ಓಕೆ. ಸ್ವಲ್ಪ ವಿಚಿತ್ರವಾದ ಟೇಸ್ಟ್. ಓಕೆ. ಬಟ್ ಒಂದ್ಸಲಿ ಇಷ್ಟ ಆಗ್ಬಿಟ್ರೆ ಯು ಕ್ಯಾನ್ ನೆವರ್ ಲೀವ್ ಇಟ್. ಓಕೆ. ಆಮೇಲೆ ನಮ್ಮ ತಂದೆಯವರು ಹೇಳೋರು, ಇದಕ್ಕೆ ಜೀರಿಗೆ ಪುಡಿನ ಹಾಕಿ ಈ ಇಬ್ನಿ ಬೀಳುತ್ತಲ್ಲ, ರಾತ್ರಿ ಕಟ್ ಮಾಡಿ ಅದಕ್ಕೆ ಜೀರಿಗೆ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ಮನೆ ಟೆರೆಸ್ ಮೇಲೆ ಇಟ್ಬಿಡ್ಬೇಕಾಯ್ತು. ಇಟ್ಬಿಟ್ಟು ಬೆಳಗ್ಗೆ ಎದ್ದು ಆ ಜ್ಯೂಸ್ನ, ಆ ರಸನ ಕುಡಿದ್ರೆ ಪಿತ್ತ ಕಡಿಮೆ ಆಗುತ್ತೆ ಅಂತ ಹೇಳೋರು. ಹೌದು, ನಿಜ. ಆ ಇಬ್ಬನಿ ಬೀಳ್ಬೇಕಂತೆ. ಆ ಇಬ್ಬನಿ ಬಿದ್ದಾಗ ತುಂಬಾ ಎಫೆಕ್ಟಿವ್ ಅದು. ಅದು ಸ್ವಲ್ಪ ದಿನ ನಾನು ಕುಡ್ದಿದ್ದೆ. ಇದೊಂಥರ ಹೊಸದಿದ್ದು. ಇದು ಕಂಪ್ಲೀಟ್ಲಿ ಡಿಫರೆಂಟ್ ಟೈಪ್. ಹೌದೌದು. ಇದಕ್ಕೆ ನನ್ನ ಫೇವರೇಟ್ ಏನಪ್ಪಾ ಅಂದ್ರೆ ಇದ್ರ ಅನ್ನ ಕಲ್ಸ್ಕೊಂಡು ಓಕೆ. ಚಿಂತಾಮಣಿ ಕಡಲೆಕಾಯಿ ಬರುತ್ತೆ. ಹೌದು. ಖಾರ ಹಚ್ಚಿರೋದು. ಹಸಿರು ಕಲರ್ದು. ಒಂದ್ಸಲಿ ತಿಂದ್ರೆ 2 ಸಲ 10 ಸಲ ಕೆಂಪು ಬರುತ್ತೆ. ಹೌದೌದು. ಆ ಘಾಟು ತೆಗಿಬೇಕಾದ್ರೆ ಘಾಟ್ ಹೊಡಿಯುತ್ತೆ. ಸೊ ಆ ಕಡಲೆಕಾಯಿ ಜೊತೆ ಇದನ್ನ ತಿಂತೀನಿ. ಸಾಕಲ್ಲ ಗುರುಜಿ ಇದು? ಸಾಕು ಗುರುಜಿ. ತಗೊಳ್ಳ ಗುರುಜಿ? ಶೋರ್. ಹಾ. ಇದು ಎಳ್ಳಿಕಾಯಿ. ಇದು ಏನಪ್ಪ ಹಿಂಗ್ ತುಂಬಿದ್ದಾರೆ ಅಂತ ಕೇಳ್ತಾ ಇದ್ದೀರಾ? ಇದು ವೆರಿ ಸಿಂಪಲ್. ಇದ್ರೊಳಗೆ ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದಾರೆ, ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಜೊತೆಗೆ ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಈ ಏನದು ಒಣ ಖರ್ಜೂರನ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನೆಲ್ಲ ತುಂಬಿಸಿದೀವಿ. ತುಂಬಿಸಿ ಇಟ್ಟಿದೀವಿ.
ಇಟ್ಟಾದ ನಂತರ ಇದನ್ನ ಒಲೆ ಮೇಲೆ ಇಟ್ಟು ಸುಟ್ಟಿದೀವಿ. ನೆಕ್ಸ್ಟ್ ಒಳಗಡೆ ಇಳಿಯೋಕ್ಕೋಸ್ಕರ ಫೋರ್ಕ್ ಅಲ್ಲಿ ಚೆನ್ನಾಗಿ ಚುಚ್ಚಿ ಚೆನ್ನಾಗಿ ಒಳಗೋಗಿದೆ. ಒಂದು 2 ಸ್ಪೂನ್ ಹಾಕಿದೀವಿ, ಮೇಲ್ಗಡೆ ಕಾಣ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಗುರುಜಿ. ಈಗ ಇದಕ್ಕೆ ಅನ್ನದ ಮೇಲೆ ಹಾಕೊಂಡು ಗುರೂಜಿ? ಹೌದು, ನಿಂಬೆ ರಸನ ಹಿಂಡೋದು. ಆ ಮೆತ್ತಗಾಗ್ಬಿಟ್ಟಿದೆ, ಆ ಬಿಸಿ ಕಾಯಿಸಿದ್ವಲ್ಲ ನಾವು, ಸುತ್ತಿದ್ವಲ್ಲ ಅದಕ್ಕೆ. ಹೌದೌದು. ಸುಟ್ಟ ಹೆರಳಿಕಾಯಿ ಅನ್ನ ಎರಡೂ ಒಂದೇ ವಸ್ತು. ತುಂಬಾ ಚೆನ್ನಾಗಿದೆ. ನಿದ್ದೆ ಬಂದಾಗ ಏನಾದ್ರು ಸ್ವಲ್ಪ ನಿದ್ದೆ ಹೋಗ್ಬೇಕು ಅಂದಾಗ ಈ ಸ್ವಲ್ಪ ಎಳ್ಳಿಕಾಯಿ ಜ್ಯೂಸ್ನ ಕುಡಿದ್ರೆ ನಿದ್ದೆನೇ ಇರಲ್ಲ. ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ಬೋದು. ತುಂಬಾ ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ ಗುರುಗಳು. ಏನೇನು ಹಾಕಿದ್ರು, ಎಷ್ಟು ಸರಿ ಚುಚ್ಚಿದ್ರು, ಯಾವ್ಯಾವ ಪೌಡ್ರ್ ಹಾಕಿದ್ರು, ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಸುಟ್ಟ ಹೆರಳೆಕಾಯಿ ಅನ್ನ ಮಾಡುವ ವಿಧಾನ: ಮೊದಲು ಸಾರಿನ ಪುಡಿ, ಜೀರಿಗೆ ಪುಡಿ, ಅಚ್ಚಖರದ ಪುಡಿ, ಒಣ ಖರ್ಜೂರ ಹಾಕಿ ಮಾಡಿದ ಪುಡಿಯನ್ನು ಹೆರಳೆಕಾಯಿಗೆ ಹಾಕಿ ಫೋರ್ಕ್ನಿಂದ ಚುಚ್ಚಿ ಒಲೆಯ ಮೇಲಿಟ್ಟು ಸುಟ್ಟು ಅನ್ನಕ್ಕೆ ಇದರ ರಸವನ್ನು ಹಿಂಡಿ ಕಲಸಿ. ಈಗ ಸುಟ್ಟ ಹೆರಳೆಕಾಯಿ ಅನ್ನ ಸವಿಯಲು ಸಿದ್ಧ. ಓಕೆ ಗುರುಗಳೇ, ಒಬ್ರು ಪ್ರಶ್ನೆನ ಕೇಳಿದ್ದಾರೆ. ಸ್ಕ್ಲಿರೋಸಿಸ್ ಅನ್ನೋದು ಯಾವುದೋ ಒಂದು ಕಾಯಿಲೆ. ಆ ಕಾಯಿಲೆ ಬಗ್ಗೆನೇ ಕೇಳಿಲ್ಲ ನಾವು. ಈ ಎಲ್ಲಾ ಖಂಡಗಳು, ಮಾಂಸ ಖಂಡಗಳೆಲ್ಲ ಗಟ್ಟಿ ಆಗ್ತಾ ಬರ್ತಂತೆ. ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಅವ್ರಿಗೆ. ಅದು ಹಂಗೆ ಬರ್ತಾ 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 ಯಾವ್ದಾದ್ರು ಸ್ವಲ್ಪ ಹೃದಯದ ಭಾಗ ಕೆಲವರು ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಮನುಷ್ಯ ಸಾವನ್ನಪ್ಪದ ಗ್ಯಾರಂಟಿ. ಇದ್ರ ಬಗ್ಗೆ ನನಗೇನಂತ ಮಾಹಿತಿಗಳೆಲ್ಲ ಏನಿಲ್ಲ. ಅವ್ರು ಕೇಳಿದ್ದಾರೆ, ನನಗೆ ಎಲ್ಲಾ ಕಡೆ ಗಟ್ಟಿ ಆಗ್ತಾ ಬರ್ತಾ ಇದೆ, ಅದೇನಾದ್ರೂ ಹೃದಯ ಭಾಗಕ್ಕೋ ಇನ್ನೇನೋ ಭಾಗಕ್ಕೆ ಬಂದು ಹೆಚ್ಚು ಕಡಿಮೆ ಆಗಿದ್ರು ನನಗೇನೋ ಪ್ರಾಣಾಪಾಯ ಇದೆ ಅಂತ ಅನಿಸ್ತಾ ಇದೆ. ಗುರುಗಳ ಹತ್ರ ಕೇಳಿ ದಯವಿಟ್ಟು ಇದು ಪ್ರಶ್ನೆಗೆ ಉತ್ತರನ ಕೊಡಿಸ್ಬಹುದಾ ಅಂತ ಕೇಳಿದ್ದಾರೆ. ಎಲ್ಲ ಕಾಯಿಲೆಗಳಿಗೂ ಸಲ್ಯೂಷನ್ ಇದೆ. ಅಟ್ ದ ಸೇಮ್ ಟೈಮ್ ಎಲ್ಲ ಕಾಯಿಲೆ ಗುಣ ಆಗುತ್ತೆ ಅಂತಲೂ ಕ್ಲೈಮ್ ಮಾಡೋಕ್ಕಾಗಲ್ಲ. ಒಂದು ಪ್ರಯತ್ನವನ್ನು ಅವ್ರು ಮಾಡ್ಬೋದು. ಸ್ಕ್ಲಿರೋಸಿಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಇನ್ಕ್ಯೂರಬಲ್, ಅದನ್ನು ವಾಸಿ ಮಾಡೋಕ್ಕಾಗಲ್ಲ ಅವರು. ಆದರೆ ಅವರ ಮನಸ್ಸಿನ ಮುಖಾಂತರವೇ ಅದನ್ನ ಸರಿ ಮಾಡೋ ಸಾಧ್ಯತೆಗಳು ಇರಬಹುದು. ಖಂಡಿತ ಒಂದು 3 ಜನ ಅವರನ್ನು ಸೇರಿ ರೇಖಿ ಹಿಪ್ನಾಸಿಸ್ ಕಲ್ತ್ಕೋಬೇಕು. ಹಿಪ್ನಾಟಿಕ್ ಸ್ಟೇಟಲ್ಲಿ ನೋಡ್ತೀವಿ ಈ ಒಂದು ಸಮಸ್ಯೆಗೆ ಕಾರಣ ಏನಿದೆ ಅಂತ ನೋಡ್ತೀವಿ. ನನ್ನ ಅನಿಸಿಕೆ, ಇದು ಕರೆಕ್ಟ್ ಅಂತ ಹೇಳ್ತಿಲ್ಲ, ಅನಿಸಿಕೆ, ಹಿಂದಿನ ಜನ್ಮದಲ್ಲಿ ಅವರ ದೇಹ ಏನಾದರೂ ಸುಟ್ಟು ಸತ್ತಿದ್ರೆ ಈ ಜನ್ಮದಲ್ಲಿ ಆ ಮಸಲ್ಸ್ ಎಲ್ಲ ಹಾರ್ಡನ್ ಆಗಿಬಿಡೋದು, ಸ್ಕ್ಲಿರೋಸಿಸ್ ಆಗೋದು, ಅಥವಾ ಚಾಕುನಲ್ಲಿ ಏನಾದರೂ ಕೆಟ್ಟ ಗಾಯಗಳಾಗಿದ್ದರೆ ಆವಾಗಲೂ ಈ ಸ್ಕ್ಲಿರೋಸಿಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಹಿಂದಿನ ಜನ್ಮ ಕರ್ಕೊಂಡೋಗಿ ನೋಡಬೇಕು, ಈ ಜನ್ಮದ ಈ ತೊಂದರೆಗೆ ಏನಾಗಿದೆ ಅಂತ ನೋಡಿ ಅದಕ್ಕೆ ಆ್ಯಂಟಿಡೋಟ್ ಅಲ್ಲಿ ನಾವು ಸರಿ ಮಾಡಬೇಕು. ಸರಿ ಮಾಡಿ ಈ ಜನ್ಮಕ್ಕೆ ಕರ್ಕೊಂಡ್ಬಂದು ಪಾಸಿಟಿವ್ ಸಜೆಷನ್ಸ್ ಕೊಡ್ತಾ ರೇಖಿನ ತಗೊಳ್ಳೋದ್ರ ಜೊತೆ ವರ್ಮ ಚಿಕಿತ್ಸೆ ಅಂತಲೂ ಮಾಡಬೇಕು ಇವರಿಗೆ. ಈ ಥರ ಮಾಡಿದಾಗ ಸರಿ ಹೋಗುವ ಸಂಭವ ಇದೆ. ಬಟ್ ಯಾರಿಗೂ ನಾವು ಗ್ಯಾರಂಟಿ ಅಂತ ಕೊಡೋಲ್ಲ. ಲಿವರ್ ಸ್ಕ್ಲಿರೋಸಿಸ್ಸು ಇದೆಲ್ಲ ಎಷ್ಟೋ ಜನಕ್ಕೆ ಸರಿ ಹೋಗಿದೆ, ಆದರೆ ಎಲ್ಲರಿಗೂ ಸರಿ ಹೋಗುತ್ತೆ ಅಂತ ಹೇಳಕ್ಕೆ ನಾವು ಆಗೋದಿಲ್ಲ. ಏನೂ ಆಗಲ್ಲ ಅಂತ ಒಂದು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೋಬಹುದು ಅಷ್ಟೇನೆ. ಸ್ವಲ್ಪ ಎಫರ್ಟ್ ಹಾಕಬೇಕು, ಸ್ವಲ್ಪ ಹಣ ಖರ್ಚಾಗುತ್ತೆ, ಬೆಂಗಳೂರಿಗೆ ಬಂದು ಇರಬೇಕಾಗತ್ತೆ. ಇದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಓಕೆ, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಗುರುಜಿ, ಎಳ್ಳಿಕಾಯಿ ಬಗ್ಗೆ ಹೇಳ್ಬೇಕಾಗಿತ್ತು. ಈ ಎರಳಿಕಾಯಿನ ಹೇಳಿ ಗುರುಜಿ. ಇಂಗ್ಲಿಷಲ್ಲಿ ರಫ್ ಲೆಮನ್ ಅಂತ ಕರೀತಾರೆ. ರಫ್ ಲೆಮನ್. ರಫ್ ಲೆಮನ್ ಅಂತ ಕರೀತಾರೆ. ಗುರುಜಿ, ತಾಳಿ ಸ್ವಲ್ಪ ಖಾರ ಜಾಸ್ತಿ, ಖಾರ ಸ್ವಲ್ಪ ಅನ್ನ ಮಿಕ್ಸ್ ಮಾಡುವ, ಹುಳಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡುವ. ಬೇಡ, ಬಿಡಿ ಕರೆಕ್ಟ್ ಆಗಿದೆ. ಹೇಳಿ ಗುರುಜಿ, ನೀವು ಹೇಳಿ. ಮೊದಲೇ ಹೇಳ್ದಂಗೆ ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಅನ್ನನ, ಬಿಕಾಸ್ ಇಟ್ಸ್ ರಿಯಲಿ ಸ್ಟ್ರಾಂಗ್. ನಾನು ಸ್ವಲ್ಪ ಸ್ಟ್ರಾಂಗ್ ಆಗೇ ತಿನ್ನೋದು, ಸ್ವಲ್ಪ ಸ್ಟ್ರಾಂಗ್. ಅದಕ್ಕೆ ನೊಂಚ್ಕೊಳ್ಳೋಕ್ಕಿದ್ರೆ ಚೆನ್ನ. ಹೇಳಿ ಗುರುಜಿ, ಹೇಳಿ ಗುರುಜಿ, ಎಳ್ಳಿಕಾಯಿ ಬಗ್ಗೆ ಹೇಳಿ. ಇದು ಇಂಡೈಜೆಷನ್ಗೆ, ಕಾನ್ಸ್ಟಿಪೇಷನ್ಗೆ ಇದೆಲ್ಲ ತುಂಬಾ ಚೆನ್ನಾಗುತ್ತೆ, ತುಂಬಾ ಕೆಲಸ ಮಾಡುತ್ತೆ. ರಕ್ತವನ್ನು ಶುದ್ಧಿ ಮಾಡೋಕ್ಕೆ ಕ್ಲೆನ್ಸಿಂಗ್ ಏಜೆಂಟ್ ಕೂಡ ಇದು ಆಗಿದೆ. ಜ್ವರ ಬಂದಾಗ ಆ ತಾಪಮಾನ, ಟೆಂಪರೇಚರ್ನ ಕಮ್ಮಿ ಮಾಡೋದಕ್ಕೆ ಮತ್ತು ಬೆವರನ್ನ ಅದು ರೆಗ್ಯುಲೇಟ್ ಮಾಡಿಕೊಂಡು ಆ ಜ್ವರನ ಕಂಟ್ರೋಲ್ ಮಾಡೋಕ್ಕೂ ಇದು ಅನುಕೂಲಕಾರಿಯಾಗಿದೆ. ಇಂಟರ್ನಲ್ ಬ್ಲೀಡಿಂಗ್ ಏನಾದರೂ ಇದ್ದ ಪಕ್ಷದಲ್ಲಿ ಇದು ಕೋಆಗ್ಯುಲೆಂಟ್ ಅಂತ ಕರಿತೀವಿ. ರಕ್ತವನ್ನ ಹೆಪ್ಪುಗಟ್ಟಿಸುವಿಕೆ ಇದರೊಳಗಿದೆ. ಹಾಗಾಗಿ ಇಂಟರ್ನಲ್ ಬ್ಲೀಡಿಂಗ್ ಆದಾಗ ಆ ಇಂಟರ್ನಲ್ ಹೆಮರೇಜಸ್ನ ಬ್ಲೀಡಿಂಗ್ನ ಸ್ಟಾಪ್ ಮಾಡೋಕ್ಕೂ ಇದರ ಬಳಕೆ ಆಗುತ್ತೆ. ವೈಟಮಿನ್ ಸಿ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಲಾಂಗ್ ಟರ್ಮ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಏನ್ ಕರಿತೀವಿ, ಉಸಿರಾಟದ ಸಮಸ್ಯೆಗಳು, ಅದಕ್ಕೆ ಇದೊಂದು ಒಳ್ಳೆಯ ಸೊಲ್ಯೂಷನ್. ಈ ತರ ಸಾಕಷ್ಟು ಒಳ್ಳೊಳ್ಳೆ ಗುಣಗಳಿದೆ. ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಯಾವ್ದಾರ ಹಬ್ಬ ಬಂದಾಗ ಎಳ್ಳಿಕಾಯಿ ತಂದು ಚಿತ್ರಾನ್ನ ಮಾಡುವಂತ ಅಭ್ಯಾಸ ಅಷ್ಟೇ. ನಾವು ಮಾಡೋದು ಏನಂದ್ರೆ ನೀವು ಹೇಳ್ದಂಗೆ ನಿಂಬೆ ಹಣ್ಣಿನ ಬದಲು ಈ ರಸನ ಹಾಕೊಂಡು ತಿಂತೀವಿ ಅಷ್ಟೇ. ಅದ್ ಬಿಟ್ಟು ಈ ತರ ಎಕ್ಸ್ಟ್ರಾರ್ಡಿನರಿ ಆಗಿ ಇದು ಬೇರೆ ತರ. ಓಕೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಇದ್ರೊಳಗೆ ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ,
ಹಂಗೆ ಹಸಿಯಾಗಿ ನಾವು ಕಲ್ಸ್ಕೊಂಡು ತಿಂತಿರೋದ್ರಿಂದ ಆ ಫ್ಲೇವರ್ ಸ್ವಲ್ಪ ಅಡ್ಜಸ್ಟ್ ಆಗಿ ಸಮಯ ತಗೋಬೋದೇನೋ. ನೀವು ಒಂದು ಹೊಸ ಡಿಶ್ಶು, ಒಂದು ಹೊಸ ತಿನ್ನುವಂತ ಒಂದು ಕ್ರಮ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದೆ ಬಂದಿದ್ದಾರೆ ಮುರಳಿಯವರೇ. ನಮ್ಮನೆ ಕೈ ರುಚಿನ ತೋರಿಸ್ಬೇಕಲ್ರಿ ನಿಮ್ಗೆ ಅಂತ. ಯಾರು ಅಂತ ನೀವೆಲ್ಲ ಕನ್ಫ್ಯೂಷನ್ ಆಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗಿಲ್ಲ? ರಾಘವೇಂದ್ರ ನಾಯಕ್ ಅಂತ. ರಾಘವೇಂದ್ರ ನಾಯಕ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? BTM ಲೇಔಟ್ ಇಂದ. ಏನ್ ಮಾಡ್ಕೊಂಡಿದ್ದೀರಾ ರಾಘವೇಂದ್ರ ನಾಯಕ್? ನಾನು ಡೈರೆಕ್ಟರ್ ಆಗಿದ್ದೀನಿ ಸಾಫ್ಟ್ವೇರ್ ಕಂಪನಿಯಲ್ಲಿ. ಹೌದೇನು? ಹೌದು. ನಿಮ್ದೇ ಓನ್ ಸಾಫ್ಟ್ವೇರ್ ಕಂಪ್ನಿನಾ? ಎಲ್ಲಿದೆ ಸಾಫ್ಟ್ವೇರ್ ಕಂಪ್ನಿ? HSR ಲೇಔಟ್ ಅಲ್ಲಿ. HSR ಲೇಔಟ್ ಇದೆ. ಓಕೆ, ಸಾಫ್ಟ್ವೇರ್ ಕಂಪ್ನಿ. ಆದ್ರೂ ಅಡಿಗೆ ಮಾಡೋದು ಯಾವಾಗಿಂದ ಶುರು ಆಯ್ತು? ಚಿಕನ್. ಅಡಿಗೆ ನೀವೇ ಮಾಡ್ತಿದ್ದೀರಾ? ಹೌದು. ಮದುವೆ ಆಗಿದ್ಯಾ? ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಮನೇಲಿ ನೀವು ಅಡಿಗೆ ಮಾಡ್ತೀರಾ? ಅದೇ ಸರ್. ಬೆಸ್ಟ್ ಯಾರ್ಯಾರೋ ಕೊಟ್ಟು ನಾವ್ಯಾಕೆ ಹಿಂಸೆ ಪಡ್ಬೇಕು ಅಂತಾನ? ಓಕೆ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಚಿಕನ್ ಕುಬೇರ ಅಂತ 26 ಐಟಮ್ ತಂದಿದ್ದಾರೆ. ಮುಗಿದೋಯ್ತು ಕತೆ ನಮ್ದು. ಯಾಕಂದ್ರೆ ಕುಬೇರ ಅಲ್ವಾ, ರಿಚ್ನೆಸ್. ಓಕೆ ಓಕೆ ಓಕೆ, ಏನೇನ್ ತಂದಿದ್ದೀರಿ ಹೇಳಿ ಸರ್. ಚಿಕನ್ ಕುಬೇರ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಕಸೂರಿ ಮೇಥಿ, ಶುಂಠಿ, ಟೊಮೆಟೊ ಸಾಸ್, ಗೋಡಂಬಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಓಂಕಾಳು, ಒಣಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ತುಪ್ಪ, ಉಪ್ಪು, ಎಣ್ಣೆ. ನಂಗೆ ಒಂದು ಬೌಲ್ ಕೊಡ್ಬೇಕು ನೀವು. Mixing bowl ಮ್ಯಾರಿನೇಷನ್. ಬೇಕಾ? ಹೌದು. ಫಸ್ಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ 1 ಟೀಸ್ಪೂನ್. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ? ಹೌದು. 1 ಟೀಸ್ಪೂನ್ ಜೀರಿಗೆ ಪೌಡರ್, ಓಂಕಾಳು 1/4 ಟೀಸ್ಪೂನ್, ಗರಂ ಮಸಾಲ 1/4 ಟೀಸ್ಪೂನ್, ಓಕೆ, ಧನಿಯಾ ಪೌಡರ್ 1/4 ಟೀಸ್ಪೂನ್, ಓಕೆ, ನಿಂಬೆ ರಸ ನಿಂಬೆ ರಸ. ಆಯ್ತು. ಇದನ್ನ ಮ್ಯಾರಿನೇಟ್ ಮಾಡಬೇಕು. ಅಚ್ಚ ಖಾರದ ಪುಡಿ ಮತ್ತೆ ಕೊಡ್ತೀನಿ. ಅರ್ಶಿನ ಪುಡಿ ತಗೊಳ್ಳಿ. ಎಷ್ಟು ಬೇಕು? ಎವರೆಸ್ಟ್ ಅವರ ಅರ್ಶಿನ ಪುಡಿ ಜೊತೆಗೆ ಎವರೆಸ್ಟ್ ಅವರ ಖಾರದ ಪುಡಿ, ಅಚ್ಚ ಖಾರದ ಪುಡಿ. ನಿಮ್ಗೆ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಸ್ವಲ್ಪ Okay. ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಬೇಕಾ? ಹೌದು. ಅಂದ್ರೆ ಫಸ್ಟ್ ನಾವು ಇದೆಲ್ಲ ಹಾಕಿ Marinate ಮಾಡ್ಬೇಕು. ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು 4 ಗಂಟೆ ಇಡಬೇಕು. ಓಹೋ, ಹಾಗೆ. ವೆರಿ ಗುಡ್. ಕಸೂರಿ ಮೆಥಿ ಹಾಕೋಣ. ಹಾಕಿ ಸರ್. ಇದು ಹಾಕೋಣ. ಎಸ್. ಚಿಕನ್ ಅಲ್ಲ? ಹೌದು. ಬೋನ್ಲೆಸ್ ಚಿಕನ್? ಹೌದು. ಓಕೆ ಓಕೆ, ಈಗ ಏನು ಮಾಡೋಣ ಅಂದರೆ ಹೇಳಿ. ಇದನ್ನು ಬ್ರೌನ್ ಪೇಸ್ಟ್ ಮಾಡಬೇಕು. ಮಾಡಿ. ಈರುಳ್ಳಿ. ಏನ್ ಮಾಡ್ಬೇಕು ಅದಕ್ಕೆ ನೀವು? ಈಗ ನಂಗೆ ಒಂದು ಬಾಣಲೆ ಕೊಡಬೇಕು. ಬಾಂಡೆ ಬೇಕಾ? ಕೊಡ್ತೀನಿ. ಹೌದು. ಅದು ಯಾವತ್ತು 1.5 ಗಂಟೆ ಊಟಕ್ಕೆ ಬರ್ತೀನಿ. ಹೌದಾ? ಹಾಂ, ಬಂದಾಗ ನೋಡ್ತಾ ಇರ್ತಾರೆ ಓಕೆ 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 TV. ಓಕೆ ಬಡಿಸಿ ಅಂದರೆ ಇಲ್ಲ. ಅಡ್ವರ್ಟೈಸ್ ಆಗಲಿ ಅಂತ. ಅಡ್ವರ್ಟೈಸ್ ಬರಲಿ, ಓಕೆ, ಅವಾಗ ಬಡಿಸ್ತೀವಿ ಅಂತ ಹೋಗ್ಬಿಟ್ಟು ಬರ್ತಾರೆ. ಇಲ್ಲ, ಅವರೆಲ್ಲ ನೋಡ್ತಾ ಇರೋದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅವ್ರು ಯಾರು ನೋಡಿಲ್ಲ ಅಂದ್ರೆ ಕಾರ್ಯಕ್ರಮ ಹೆಂಗ್ ಮಾಡಕ್ ಸಾಧ್ಯ ಆಗ್ತಿದ್ರಾಗ? ಅದು ಬರ್ದು ಇಷ್ಟು ಬುಕ್ ಮಾಡಿಟ್ಟಿದ್ದಾರೆ. ಟ್ರೈ ಮಾತ್ರ ಮಾಡಲ್ವಾ? ನಾನೇ ಮಾಡಬೇಕು. ಅದೇ ಹೋಗ್ಲಿ ಬಿಡಿ, ಒಬ್ರು ಯಾರ ಬರ್ಕೊಂಡು ಟ್ರೈ ಮಾಡಕ್ಕಾರು ಆಗುತ್ತೆ. ಹಾಕೋಣ. ಹಾಕೊಳ್ಳಿ ಧೈರ್ಯ ಹಾಕೋ. ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದ್ರೆ ಪ್ರೋಸೆಸ್ ಜಾಸ್ತಿ ಬೇಗ ಆಗುತ್ತೆ. ಫುಲ್ ಬ್ರೌನ್ ಆಗಿ ಫ್ರೈ ಆಗಬೇಕಾಯ್ತು. ಹೌದು. ಇದನ್ನ ಪೇಸ್ಟ್ ಮಾಡಬೇಕು. ಏನದನ್ನ? ಹೌದು. ಚೆನ್ನಾಗಿ ಫ್ರೈ ಮಾಡಿ ಬ್ರೌನ್ ಆದಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಬ್ರೌನ್ ಮಾಡ್ಕೊಂಡಷ್ಟು ಆ ಚಿಕನ್ ರುಚಿ ಕೊಡುತ್ತೆ. ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಕರಿಯೋ ಮುಂಚೆ ಓಕೆ, ಮೈದಾ ಮತ್ತು ಕಾರ್ನ್ಫ್ಲೋರ್ ಅನ್ನ ಇದಕ್ಕೆ ಹಾಕ್ಬಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 1 ಟೇಬಲ್ ಸ್ಪೂನ್ ಮೈದಾ, ಓಕೆ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಓಹೋ ಓಕೆ. ಇದನ್ನು ಮಿಕ್ಸ್ ಮಾಡ್ಬೇಕು ಸರಿ. ಓಕೆ, ಬೋನ್ಲೆಸ್ ಚಿಕನ್ ಅಲ್ವಾ ರಾಘವೇಂದ್ರ? ಹೌದು, ಬೇಗ ಆಗಿಬಿಡುತ್ತೆ. Okay. 5 ನಿಮಿಷದಲ್ಲಿ. ಇದಾಗ್ಬಿಟ್ಟು ಆಗಿದೆಯಲ್ಲ? ಹೌದು. ಹಾಕೊಂಬಿಡಿ ಇದಕ್ಕೆ. ಅಡುಗೆ ಮಾಡೋದು ಈಸಿನ ಕಷ್ಟನಾ ರಾಘವೇಂದ್ರ? ಈಸಿ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀವು ವೈಫ್ಗೆ ಕಷ್ಟನಾ ಈಸಿನಾ? ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ. ಯಾವ ತರ ಮಾಡ್ತೀನಿ, ಚೈನೀಸ್ ಮಾಡ್ತಿದ್ರಲ್ಲ ಇವಾಗಲ ಅಂದ್ರೆ ಬೇಯ್ತಾ ಇರ್ಲಿಲ್ಲ ಅಂದ್ರೆ. ಇವಾಗ ನಂಗೆ ಒಂದು ಪ್ಯಾನ್ ಕೊಡಿ.
3 ಚಮಚ ತುಪ್ಪ ಹಾಕೊಂಡು 3 ಚಮಚ ತುಪ್ಪ ಹಾಕ್ಬೇಕಾ? ಕುಬೇರನೇ ಬಿಡಿ ಇದು, ಅದಕ್ಕೆ ಈ ಚಿಕನ್ ಕುಬೇರನೇ ಬಿಡಿ, ಗೊತ್ತಾಗೋಯ್ತು ನಿಮಗೆ. ಇವಾಗ ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಹಾಕಿ ಮಾಡ್ಕೋಬೋದು. ಓ, ತುಪ್ಪದಲ್ಲಿ ನೀವು ಒಣಮೆಣಸಿನ್ಕಾಯಿ, ಹೌದು, ನಂತರ ಕರಿಬೇವು, ಗೋಡಂಬಿನ ಹಾಕ್ತೀರಾ? ಹೌದು. ವೆರಿ ಗುಡ್. ಇದು ಗ್ರೇವಿ ತರ ಬರುತ್ತಾ ಏನಿದು? ಇಲ್ಲ, ಡ್ರೈ ಡ್ರೈಯಾ? ಹೌದು. ಓಕೆ, ಇದನ್ನು ಪಕ್ಕದಲ್ಲೇ ಇಟ್ಕೊಳ್ಳೋಣ. ಟ್ರೈ ಮಾಡೋಣ. ಇದೇನು ರುಬ್ಕೊಳ್ತೀರಾ? ಇಲ್ಲ, ಇದು ಲಾಸ್ಟಲ್ಲಿ ಗಾರ್ನಿಶ್ ಮಾಡಕ್ಕ? ಹೌದು. ಓಕೆ. ಇವಾಗ ಹೇಳಿ, ಇದರಲ್ಲೇ ಉಳಿದ ಐಟಮ್ ಹಾಕೊಳ್ಳಿ. ನೀನು ಹಾಕೋಬೇಕು? ಗಾರ್ಲಿಕ್ ಹಾಕೊಳ್ಳಿ. ಗಾರ್ಲಿಕ್ಕು, ತುಪ್ಪದಲ್ಲೇ ಗಾರ್ಲಿಕ್ಕು ಮತ್ತೆ ಶುಂಠಿಯಾ? ಹೌದು. ಬೆಳ್ಳುಳ್ಳಿ ಮತ್ತೆ ಶುಂಠಿ. ಓಕೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಆಮೇಲೆ ಕೆಚಪ್, ಫುಲ್ ಚೈನೀಸ್ ಕೊಟ್ಟದ್ರಿ ಬಿಡಿ, ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಓಕೆ. ಇದು ಹುಣಸೆ ಹುಳಿನೂ ಹಾಕ್ತಾ ಇದ್ದೀರಾ? ಹೌದು, ಸ್ವಲ್ಪ ಹುಳಿ ಬರುತ್ತೆ. ಓಕೆ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ. ಬೇಕಾ? ಉಪ್ಪು ಹಾಕೋಣ. ಹೌದು. ಅಚ್ಕಾರದ ಪುಡಿ ಹಾಕ್ಲಾ? ಹಾಂ. ಉಪ್ಪು ಹಾಕಿದ್ದೀರಾ? ಉಪ್ಪಿನ ಮೇಗಡೆ ಸ್ವಲ್ಪ ಅಚ್ಕಾರದ ಪುಡಿ ಸಾಕಾ? ಸರಿ. ಇವಾಗ ಇದು ಪೇಸ್ಟ್ ಮಾಡ್ಕೊಂಡಿದೀವಲ್ಲ, ಹೌದೌದು, ಇದನ್ನು ಹಾಕು. ಅಂದ್ರೆ ನಾವು ಬ್ರೌನ್ ಕಲರ್ ಆಗಿ ಹುರ್ಕೊಂಡಿರುವಂತ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಿ, ಅದನ್ನ ಹಾಕ್ತಾ ಇದೀವಿ ಅಲ್ವಾ ರಾಘವೇಂದ್ರ? ಹೌದು. ಸ್ವಲ್ಪ ನೀರು ಹಾಕೋಣ. ಹಾಕಿ. ಸಾಕು. ಚಿಕನ್ ಹಾಕೋಣ? ಹಾಕೋಣ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇನು ಕರ್ಕೊಂಡಿದ್ದೀವಿ ಓಕೆ, ಅದನ್ನು ಹಾಕೋಣ. ಓಕೆ, ಆಯ್ತಾ? ಆಗಿದೆ. ಹಾಕೋಣ. ಚಿಕನ್ ಕುಬೇರ ಮುರಳಿಯವರೇ, ನಿಮಗಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಘವೇಂದ್ರ ನಾಯಕ್ ಅವರು ಮಂಗಳೂರಿನವರು, ಬೆಂಗಳೂರಲ್ಲಿ ಅದ್ಭುತವಾದ ಅಡುಗೆ ಮಾಡ್ತೀರಿ ಮುರಳಿಯವರೇ ಅಂತ ಹೇಳಿದ್ದಾರೆ. ಅವ್ರ ವೈಫ್ ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಸರ್ ಇವರು, ನೋಡಿ ಅಂತೇಳಿ ವೈಫು ನೋಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಚಿಕನ್ ಕುಬೇರನ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಚಿಕನ್ ಕುಬೇರ ಮಾಡುವ ವಿಧಾನ: ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಓಂಕಾಳು, ಗರಂ ಮಸಾಲ, ಧನಿಯಾ ಪುಡಿ, ನಿಂಬೆ ರಸ, ಅರಿಶಿನ, ಅಚ್ಚ ಖಾರದ ಪುಡಿ, ನೀರು, ಉಪ್ಪು, ಕಸೂರಿ ಮೇಥಿ, ಬೋನ್ಲೆಸ್ ಚಿಕನ್ ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ನೆನೆಯಲು ಬಿಟ್ಟ ಚಿಕನ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಒಂದು ಪ್ಯಾನ್ಗೆ ತುಪ್ಪ, ಒಣಮೆಣಸಿನಕಾಯಿ, ಕರಿಬೇವು, ಗೋಡಂಬಿ ಹಾಕಿ ಹುರಿದು ತೆಗೆದಿಡಿ. ನಂತರ ಬೆಳ್ಳುಳ್ಳಿ, ಶುಂಠಿ, ಕಾಳು ಮೆಣಸಿನ ಪುಡಿ, ಟೊಮೆಟೊ ಸಾಸ್, ಹುಣಸೆ ರಸ, ಉಪ್ಪು, ಅಚ್ಚ ಖಾರದ ಪುಡಿ, ಹುರಿದು ರುಬ್ಬಿದ ಈರುಳ್ಳಿ ಪೇಸ್ಟ್, ಕರಿದ ಚಿಕನ್, ಕೊತ್ತಂಬರಿ ಸೊಪ್ಪು, ತುಪ್ಪದಲ್ಲಿ ಫ್ರೈ ಮಾಡಿದ ಒಣಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಕುಬೇರ ಸವಿಯಲು ಸಿದ್ಧ. ಓಕೆ, ತಿನ್ನೋಣ. ನೋಡಿ ಸರ್. ಇಷ್ಟು ಮಾಡಿದ್ರೆ ಸಾಕು, ಬೇಜಾರಾಗೋಯ್ತು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸ್ವಲ್ಪ ಸಿಹಿ, ಸ್ವಲ್ಪ ಹುಳಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಥ್ಯಾಂಕ್ ಯು ಸರ್. ನಿಮ್ಗೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಸಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಜೊತೆಗೆ ಯುನಿಬಿ ಕುಕೀಸ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರು ಸಹ ಕುಕೀಸ್ ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘವೇಂದ್ರ. ಥ್ಯಾಂಕ್ ಯು ಸರ್. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಾರ್ಯಕ್ರಮ ಶುರು ಮಾಡಬೇಕು. ಏನ್ರಿ ಮುರಳಿ, ಯಾರು ಬರ್ತಾ ಇದ್ದಾರೆ? ಕಾರ್ಯಕ್ರಮ ಶುರು ಮಾಡವಲ್ಲೇ ತುಂಬಾ ಹೊತ್ತಾಗೋಯ್ತ್ರಿ. ಇವಾಗ ಯಾರು ಬರ್ತಾ ಇದ್ದಾರೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಇಡ್ಲಿ ಕ್ಯಾಂಪ್ ಅನ್ನ ಮಾಡ್ತಾ ಇದೀವಿ. ಕ್ಯಾಂಪ್ ಅಲ್ಲಿ ಬರ್ತಾ ಇದ್ದಾರೆ ಸುಚಿತ್ರಾ ಅವರು. ಅದ್ಭುತವಾಗಿರುವಂತ ಇಡ್ಲಿಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಒಂದು ಸ್ಪೆಷಲ್ ಇಡ್ಲಿನ ತೋರಿಸ್ತೀನಿ ಮುರಳಿ ಅವರೇ ಅಂತ ಹೇಳಿದ್ದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಏನ್ ಮೇಡಮ್ ಒಂಥರ ಅದ್ಭುತವಾಗಿರೋ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ? ಹೇಳಿ, ಏನ್ ಮಾಡ್ತಾ ಇದೀರಾ ಇವತ್ತು ಸುಚಿತ್ರಾ ಅವರೇ? ಮಸಾಲೆ ಇಡ್ಲಿ ಮಾಡ್ತಾ ಇದ್ದೀರಾ? ರೆಗ್ಯುಲರ್ ಪ್ಲೇನ್ ಇಡ್ಲಿಗಿನ ಇದು ಡಿಫ್ರೆಂಟ್ ಆಗಿರುತ್ತೆ. ಇಡ್ಲಿ ಮೆಜರ್ಮೆಂಟ್ ಹೇಳ್ಬಿಡಿ ಫಸ್ಟ್. 2 ಕಪ್ ಇಡ್ಲಿ ಅಕ್ಕಿ, 1 ಕಪ್
2 ಕಪ್ಪು ಇಡ್ಲಿ ಅಕ್ಕಿ. 1 ಕಪ್ ಅಷ್ಟು ರೆಗ್ಯುಲರ್ ರೈಸ್, ಓಕೆ 3/4 ಕಪ್ ಅಷ್ಟು ಉದ್ದಿನ ಬೇಳೆ, ಓಕೆ ಅವಲಕ್ಕಿ ಬರುತ್ತಲ್ಲ ಅದು ಒಂದು 2 ಇಡಿ ಅಥವಾ ಅರ್ಧ ಕಪ್ಪು, okay. 1 ಸ್ಪೂನ್ ಅಷ್ಟು ಮೆಂತ್ಯ. ಇಷ್ಟಿದೆ ಸಾಕಾ ಮಾಮೂಲಿ ಮೆಜರ್ಮೆಂಟ್ ರೆಗ್ಯುಲರ್ ಇಡ್ಲಿಗೆ. ಮಸಾಲೆ ಇಡ್ಲಿಗೆ ಏನೇನು ಆಗ್ತದೆ ಸ್ಪೆಷಲ್ ಆಗಿ ಏನೇನು ತಂದಿದ್ದೀರಿ ಹೇಳ್ಬಿಡಿ. ಮಸಾಲ ಇಡ್ಲಿ ಬೇಕಾಗುವ ಸಾಮಗ್ರಿಗಳು: 2 ಕಪ್ ಇಡ್ಲಿ ಅಕ್ಕಿ, 1 ಕಪ್ ಊಟದ ಅಕ್ಕಿ, 3/4 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಅವಲಕ್ಕಿ, 1 ಸ್ಪೂನ್ ಮೆಂತ್ಯ, ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅವರೆಕಾಳು, ತೆಂಗಿನಕಾಯಿ ಚೂರು, ಹುರಿಗಡಲೆ, ಕಾಳು ಮೆಣಸು, ಪುದೀನ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇಂಗು, ತೆಂಗಿನಕಾಯಿ ತುರಿ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಂಗಂದ್ರೆ ಇಡ್ಲಿ ಇಟ್ಟು ತಂದಿದ್ದೀರಾ? ರೆಡಿ ಇದೆ ಬ್ಯಾಟರ್. ಬ್ಯಾಟರ್ ರೆಡಿ ಇದೆಯಾ? ಅಂದ್ರೆ ನೀವೇನ್ ಹೇಳ್ತಾ ಇದೀರಾ ಅಂದ್ರೆ ಯಾವುದೇ ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ ಅಥವಾ ಮೆಂತ್ಯ, ಉದ್ದಿನ ಬೇಳೆ ನೆನೆಸ್ಬೇಕಾಯ್ತು ಅಂದ್ರೆ 4 ಅವರ್ ಹಿಂದೆ ನೆನೆಸಿರ್ಬೇಕು. ಮೊದಲನೇ ಕಂಡೀಷನ್ 4 ಅವರ್ಸ್ ಬಿಫೋರ್ ಅದನ್ನ ನೆನೆಸಿರ್ಬೇಕು. ಆಮೇಲೆ ಅದನ್ನ ರುಬ್ಬಿಸ್ಬೇಕು. ರುಬ್ಬಿಸಾದ್ಮೇಲೆ ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀವಿ ಅಂದ್ರೆ ಇವತ್ತು ಸಾಯಂಕಾಲ ರುಬ್ಬಿಸಿರ್ಬೇಕು. ಬೆಳಗ್ಗೆ ಎಲ್ಲಾ ಇಡ್ಲಿಗಳಿಗೂ ಬೇಸಿಕ್ ಆಗಿರ್ತಕ್ಕಂಥ ಒಂದು ಅದೇ ಫರ್ಮೆಂಟೇಷನ್ ಟೈಮ್ ಅಂದ್ರೆ 5 to 6 hours. ಓವರ್ ನೈಟ್ ಇಲ್ಲ ಅಂತ ಗೊತ್ತಾಗಿಲ್ಲ. 5 to 6 hours. ಓಕೆ, ನೆಕ್ಸ್ಟ್ ಹೇಳಿ ಮೇಡಮ್, ಈಗ ಏನ್ ಮಾಡೋಣ ಇವಾಗ? ಜಸ್ಟ್ ಎಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಓಕೆ, ಬ್ಯಾಟರ್ ರೆಡಿ ಇದೆ. ಇಡ್ಲಿ ಸಂಪ್ಳನ ರೆಡಿ ಮಾಡಿ ತಂದಿದ್ದೀರಾ? ಸಂಪ್ಳ ರೆಡಿ ಆಗಿದೆ. ಕಡಲೆಬೇಳೆ ನೆನೆಸಿರೋಂಥದ್ದು. ಕಡಲೆಬೇಳೆ ನೆನೆಸಿರೋದು 1 ಅವರ್ ಮೊದಲು ನೆನೆಸಿದ್ರೆ ಸಾಕಲ್ಲ? ನೆನೆಸಿದ್ರೆ ಸಾಕು. ಕಡಲೆಬೇಳೆ ಇದು ಅವರೆಕಾಯಿ ಬೇಯಿಸಿದೆ ಆಲ್ರೆಡಿ. ಬೇಯಿಸಿದ್ದೀರಾ? ಯಾಕಂದ್ರೆ ಸಂಪ್ಳದೊಳಗೆ ಅಷ್ಟು ಬೇಗ ಬೇಯೋದಿಲ್ಲ ಕಾಳು. ಬೆಂದಿರೋಂಥದ್ದು ಆದ್ರೆ ಜಾಸ್ತಿ ಬಲ್ತಿರ್ಬಾರ್ದು. ಓಕೆ, ಈ ತರ ಹಸ್ರಿಗೆ ಎಳೆ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಇಲ್ಲ ಅಂದ್ರೆ ಬರೀ ಕಡಲೆಬೇಳೆನೆ ಸಾಕು. ಓಕೆ, ಕಾಯಿ ಈ ತರ ಹೆಚ್ಕೊಂಡಿರ್ಬೇಕು. ತಿನ್ನೋವಾಗ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಹಾಕೊಳ್ಳಿ. ಪೆಪ್ಪರ್ ಇದು. ಪೆಪ್ಪರ್ ಬೇಕಾ? ಪೆಪ್ಪರು ಇದೆ ಖಾರ ಬರಕ್ಕೆ. ಓಕೆ, ಚೆನ್ನಾಗಿ ಬಿಡಿ ಇದು ಮಸಾಲೆ ಇಡ್ಲಿ. ಕೆಲವರು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತಾರೆ, ನಾನು ಏನು ಒಗ್ಗರಣೆ ಹಾಕಲ್ಲ, ಹಾಗೆ ಮಾಡ್ತಾ ಇದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೆ ಸಬ್ಸಿಗೆ ಸೊಪ್ಪು. ಇದೇ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ನಮ್ಗೆ. ಕೊತ್ತಂಬರಿ ಸೊಪ್ಪು, ಓಕೆ, ಆಮೇಲೆ ಹಿಂಗು ಮಿಕ್ಸ್ ಮಾಡ್ಕೊಂಡು ಉಪ್ಪು ಆಮೇಲೆ ಹಾಕ್ತೀನಿ. ಹಾಕಿ ಇದೆಲ್ಲ ಮೇಲೆ ಹಾಗೆ ಇದೆ. ಉಪ್ಪು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. ಮಾಡಕ್ ಮುಂಚೆ ಸಂಪ್ಳಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬೇಕು. ಅಷ್ಟು ಉಪ್ಪು. ಸ್ವಲ್ಪ ಖಾರ ಬೇಕು ಅಂದ್ರೆ ಹಸಿಮೆಣಸಿನಕಾಯಿ ಸಹ ಚಾಪ್ ಮಾಡಿ ಹಾಕೋಬಹುದು. ಇದಕ್ಕೆ ಪ್ಲೇಟ್ಸ್ ತೊಳಿ. ಎಣ್ಣೆನ ಗ್ರೀಸ್ ಮಾಡಿರ್ಬೇಕಲ್ಲ? ಓಹೋ, ಮಸಾಲೆ ಒಳಗೆ ಇಡ್ಲಿಯೋ, ಇಡ್ಲಿ ಒಳಗೆ ಮಸಾಲೆ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದ್ರಲ್ಲಿ. ಬರ್ಲಿ ಮೇಡಮ್. ಓಕೆ, ಇಟ್ಬಿಡ. ಎಷ್ಟು ನಿಮಿಷ ಬೇಕಾಗುತ್ತೆ? 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಸ್ಟೀಮ್ ಕುಕ್. ಓಕೆ, ಇದಕ್ಕೆ ಏನ್ ಚಟ್ನಿ ಮಾಡ್ತೀರಾ? ಪುದೀನ ಚಟ್ನಿ ಮಾಡ್ತೀನಿ. ಮಾಡ್ಬಿಡಿ. ಅಂದ್ರೆ ಮಸಾಲೆ ಇಡ್ಲಿಗೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಕಾಂಬಿನೇಷನ್. ಓಕೆ, ಮಾಡಿ ಮೇಡಮ್. ಬೇಗ ಪಟಾಪಟ ಮಾಡ್ಬೇಕು ನೀವು. ಪಟಾಪಟ್ ರೌಂಡ್ ಅಲ್ಲಿ ಇದ್ದೀರಾ ನೀವು. ಇಡ್ಲಿ ಬೇರೆ 10 ನಿಮಿಷ ಆಗುತ್ತೆ ಅಂತ ಇದ್ದೀರಾ. ಏನ್ ಸುಜಿತಾ ಅವ್ರೆ ನೀವು? ತೆಂಗಿನಕಾಯಿ ಹಾಕ್ತೀನಿ. ತೆಂಗಿನಕಾಯಿ ಒಂದು ಅರ್ಧ ಒಳ. ಹುರ್ಗಡ್ಲೆ ಹಾಕೊಳ್ಳಿ 1 ಸ್ಪೂನು. ಶುಂಠಿ 1 ಪೀಸು. ಓಕೆ, ಬೆಳ್ಳುಳ್ಳಿ 1-2 ಇಂಚು. ಓಕೆ, ಹಸಿಮೆಣಸಿನಕಾಯಿ ಹಾಕಿ ಮೇಡಮ್. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಪುದೀನ ಚಟ್ನಿಗೆ ಪುದೀನ ಜಾಸ್ತಿ ಇರಬೇಕು. ಪುದೀನ ಜಾಸ್ತಿ, ಕೊತ್ತಂಬರಿ ಕಡಿಮೆ ಇರಬೇಕು. 1 ಸ್ಪೂನ್ ಸಾಕು. ಓಕೆ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಹುಳಿ ಬರೋದಕ್ಕೆ. ಓಕೆ, ಮೇನ್ ಇಂಗ್ರೀಡಿಯೆಂಟ್ ಪುದೀನ. ಓಕೆ, ಸಾಲ್ಟ್ ಗ್ರೈಂಡ್ ಮಾಡ್ತೀನಿ. ನೀರು ಬೇಡವಾ? ಹಾಕ್ತೀನಿ ಸ್ವಲ್ಪ. ಫಸ್ಟ್ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕ್ತೀನಿ. ಓಕೆ, ಸರಿ. ಆಗಿದೇನ್ರಿ? ಆಗಿರುತ್ತೆ. ರಿಮೂವ್ ಮಾಡೋ ಪ್ಲೇಟಿಂದ ಒಂದು 2-3 ಮಿನಿಟ್ಸ್ ಬಿಡಬೇಕು. ಇಮಿಡಿಯೇಟ್ ಆಗಿ ತೆಗಿಬಾರ್ದು. ಓಕೆ, ಎಸ್. ಓಹ್, ಅದ್ಭುತ. ಬಿಸಿ ಬಿಸಿ ಮಸಾಲೆ ಇಡ್ಲಿ. ಬಿಸಿ ಮಸಾಲೆ ಇಡ್ಲಿ ನಮ್ಮ ಕೈಲಿ ಮಾಡಿ ಕೊಟ್ಟಿದ್ದಾರೆ ಸುಚಿತಾ ಅವರು. ಅದ್ಭುತವಾಗಿದೆ. ಮಸಾಲೆ ಇಡ್ಲಿಗೆ ಅವರೆಕಾಯಿ ಹಾಕಿದ್ದಾರೆ, ಕಡಲೆಬೇಳೆ ಹಾಕಿದ್ದಾರೆ, ಇರೋ ಬರೋದೆಲ್ಲ ಹಾಕಿದ್ದಾರೆ. ಅದ್ಭುತವಾಗಿ ಕಾಣ್ತಾ ಇದೆ.
ತಿಂದ್ರೆ ಹೊಟ್ಟೆ ತುಂಬೋಗುತ್ತೇನೋ ಅನಿಸ್ತಾ ಇದೆ. ಓಕೆ ಸುಚಿತ್ ಅವರು, ಮಸಾಲೆ ಇಡ್ಲಿನ ನಮ್ಮ ಇಡ್ಲಿ ಕ್ಯಾಂಪು ಇವತ್ತು ಲಾಸ್ಟ್ ಡೇಲಿ ಅದ್ಭುತವಾಗಿರುವಂತ ಒಂದು ಒಳ್ಳೆ ಇಡ್ಲಿನೇ ತೋರಿಸಿದ್ದಾರೆ. ಇಡ್ಲಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಮಸಾಲಾ ಇಡ್ಲಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸುಮಾರು 4 ಗಂಟೆ ನೆನೆಸಿದ 2 ಕಪ್ ಇಡ್ಲಿ ಅಕ್ಕಿ, 1 ಕಪ್ ಊಟದ ಅಕ್ಕಿ, 3/4 ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಅವಲಕ್ಕಿ, 1 ಸ್ಪೂನ್ ಮೆಂತ್ಯ ಹಾಕಿ ರುಬ್ಬಿ ಸುಮಾರು 8 ರಿಂದ 10 ಗಂಟೆಗಳ ಕಾಲ ನೆನೆಯಲು ಬಿಡಿ. ಈ ಮಿಶ್ರಣಕ್ಕೆ ನೆನೆಸಿದ ಕಡಲೆಬೇಳೆ, ಬೇಯಿಸಿದ ಅವರೆಕಾಳು, ಹೆಚ್ಚಿದ ತೆಂಗಿನಕಾಯಿ ಚೂರು, ಕುಟ್ಟಿದ ಕಾಳು ಮೆಣಸು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು ಹಾಕಿ ಕಲಸಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಈ ಹಿಟ್ಟನ್ನು ಎಣ್ಣೆ ಹಚ್ಚಿದ ಇಡ್ಲಿ ಪ್ಲೇಟ್ನಲ್ಲಿ ಹಾಕಿ 10 ನಿಮಿಷ ಆವಿಯಲ್ಲಿ ಬೇಯಿಸಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಪುದೀನ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ. ಜೊತೆಗೆ ನೀರು ಸೇರಿಸಿ ರುಬ್ಬಿ ಚಟ್ನಿ ತಯಾರಿಸಿಕೊಳ್ಳಿ. ಈಗ ಮಸಾಲಾ ಇಡ್ಲಿ ಚಟ್ನಿ ತುಪ್ಪದೊಂದಿಗೆ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ, ಇಡ್ಲಿ ಹಾಕ್ರಿ. ಓಹೋ ಅದ್ಭುತ, ಹಾಕಿ. ಸಾಕು 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 ಸಾಕು. ಪುದೀನಾ ಚಟ್ನಿ ಹಾಕ್ರಿ. ಓಹೋ ಅದ್ಭುತ. ತುಪ್ಪ ಹಾಕ್ರಿ. ಸಾಕು ಸಾಕು ಸಾಕ್ರಿ. ತಿನ್ನಿ ಇವತ್ತು ಇಡ್ಲಿ ಜೊತೆ. ನಿಮಗೆ ತಿನ್ನಿಸ್ಬೇಕೇನೋ? ಇಷ್ಟೊಂದು ತುಪ್ಪ ಹಾಕ್ತಾ ಇದ್ದೀರಾ? ಓಕೆ ಬೇಡ, ನಿಮ್ಗೋಸ್ಕರ ಮಾಡಿರೋದಲ್ವಾ, ನೀವೇ ತಿನ್ನಿ. ಅದ್ಭುತ. ಆ ಕಡಲೆಬೇಳೆ, ಒಂದೊಂದೇ ಎಲ್ಲಾ ತರ ಸಿಗ್ತಾ ಇದೆ. ಒಂದೊಂದೇ ಕಾಯಿ ತುರಿ, ಸಬ್ಸಿಗೆ ಆಮೇಲೆ ಸಬ್ಸಿಗೆ ಸೊಪ್ಪು. ಓಹೋ ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತುಂಬಾ ಚೆನ್ನಾಗಿದೆ ಇಡ್ಲಿ. ಕಳೆದ ಸುಮಾರು 4-5 ದಿವಸಗಳಿಂದ ನಾವು ಇಡ್ಲಿ ಕ್ಯಾಂಪ್ ಅಂತಾನೆ ಮಾಡಿದ್ವಿ. ಒಂದು ಹೊಸ ಕಾನ್ಸೆಪ್ಟು, ಹೊಸ ಇಡ್ಲಿಗಳನ್ನೇ ತೋರಿಸೋಣ ಅಂತ. ಸಾಕಷ್ಟು ಜನ ಇಡ್ಲಿ ಪ್ರಿಯರಿದ್ದಾರೆ. ಬೆಳಗ್ಗೆ ಎದ್ದು ಇಡ್ಲಿ ತಿನ್ನೋರು ಸಾಕಷ್ಟು ವರ್ಷಗಳಿಂದ ತಿಂತಾರೋರು ಇದ್ದಾರೆ. ಸರ್ ನಮ್ಮಲ್ಲಿ ಹಿಂಗೆ ಇಡ್ಲಿನೇ ಬರಲ್ಲ ಸರ್ ಅಂತಾರೆ. ಇಲ್ಲ, ಬಂದೇ ಬರುತ್ತೆ, ಬರ್ದೇ ಇರೋಕ್ಕೆ ಚಾನ್ಸೇ ಇಲ್ಲ. ಆಯ್ತು, ಒಂದು ಇಡ್ಲಿ ಕ್ಯಾಂಪ್ ಮಾಡಿಸಿ ಮುರಳಿ ಅವರೇ ಅಂತ ಹೇಳಿದ್ರು. ಒಂದು ಇಡ್ಲಿ ಕ್ಯಾಂಪ್ನ ಮಾಡಿದ್ವಿ. ಸಕ್ಸಸ್ಫುಲ್ ಆಗಿ ಇವತ್ತು ಇಡ್ಲಿ ಕ್ಯಾಂಪನ್ನು ಮುಗಿಸ್ತಾ ಇದ್ದೀವಿ. ಏನೇವು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಭಾಗವಹಿಸಬೇಕು ಅಂತ ಕಾಯ್ತಿದ್ದಾರೆ. ಭಾಗವಹಿಸಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಅವಕಾಶ ಸಿಗುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ